ಲೋಕರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. MTH ಮಾಸ್ಟರ್ ಆಫ್ ಥಿಯಾಲಜಿ ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂಥ ಅಂಶದ ಹೆಸರು ಸಭೆ ಹಿರಿಯರು ಅಂದರೆ ಯಾರು, ಎಲ್ಲರೂ ಸಭೆ ಹಿರಿಯರ ಎಂಬ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದೀನಿ. ಈ ಕಾಲದಲ್ಲಿ ದೇವರ ಸೇವಕರು, ಸುವಾರ್ತಿಕರು, ಸಭೆಯಲ್ಲಿ ಹಿರಿಯರು ಅಂತ ಹೇಳಿ ಅನೇಕರು ಕರೆಯಲ್ಪಡ್ತಾ ಇದ್ದಾರೆ. ಇವರು ದೇವರ ಸೇವಕರು, ಇವರು ಪಾಸ್ಟರ್ಸ್ರವರು, ಇವರು ರೆವರೆಂಡ್ರವರು, ಇವರು ಬಿಷಪ್ರವರು, ಇವರು ಫಾದರ್ಸ್ರವರು ಅಂತ ಹೇಳಿ ಈ ದಿನಗಳಲ್ಲಿ ಅನೇಕರು ಕರೆಯಲ್ಪಡ್ತಾ ಇದ್ದಾರೆ. ಬೈಬಲ್ ಪ್ರಕಾರ ಸಭೆ ಹಿರಿಯರು ಅಂದರೆ ಯಾರು, ಎಲ್ಲರೂ ಸಭೆಯ ಹಿರಿಯರ ಎಂಬ ವಿಷಯವನ್ನು ನಾವು ಈ ದಿನ ಕಲ್ತ್ಕೊಳ್ಳೋಣ. ಇದು ಪ್ರತಿಯೊಬ್ಬರೂ ಕಲಿಬೇಕಾದಂಥ ಅಂಶ. ಆದರೆ ದೇವರ ಸೇವೆ ಮಾಡಲು ಮನಸ್ಸುಳ್ಳವರಿಗೆ ಸುವರ್ಣ ಅವಕಾಶ ಅಂತೇಳಿ ನಾವು ಒಂದು ಕರಪತ್ರಿಕೆಯನ್ನು ಕಳೆದ ದಿನಗಳ ಹಿಂದೆ, ವರ್ಷಗಳ ಹಿಂದೆ ಬಿಟ್ಟಿದ್ದು. ಸೇವೆ ಮಾಡಬೇಕು, ಸುವಾರ್ತಿಕರಾಗಬೇಕು, ಮನಸ್ಸುಳ್ಳವರು ಖಂಡಿತವಾಗಿ ಕಲಿಯಲೇಬೇಕಾದಂಥ ಪಾಠಗಳು. ಎಲ್ಲರೂ ಕಲಿಬೇಕು, ಎಲ್ಲರೂ ತಿಳಿದುಕೊಳ್ಬೇಕು. ಸೇವೆ ಮಾಡೋರು ಮಾತ್ರ ಖಂಡಿತವಾಗಿ ಕಲಿಬೇಕು. ಸಭೆಯ ಸೇವಕರು, ಹಿರಿಯರು ಅಂದರೆ ಯಾರು, ದೇವರು ಮೆಚ್ಚುವಂಥ ರೀತಿಯಲ್ಲಿ ಅವರು ಹೇಗೆ ಇರಬೇಕು, ಎಲ್ಲರೂ ಸಭೆಯ ಹಿರಿಯರ ಅಂತ ಹೇಳಿ ನಾವು ತಿಳಿದುಕೊಳ್ಬೇಕು ಪ್ರಿಯರೇ. ಇದರಲ್ಲಿ ಪಾಸ್ಟರ್ಸ್ರವರು, ರೆವರೆಂಡ್ಸ್ರವರು, ಅದೇ ಪ್ರಕಾರ ಸಭೆಯಲ್ಲಿ ಹಿರಿಯರು, ಇನ್ನೂ ಉನ್ನತರು ಅಂದರೆ ಬಿಷಪ್ರವರು, ಅದಕ್ಕಿಂತ ಮೇಲೆ ಆರ್ಚ್ ಬಿಷಪ್ರವರು, ಇನ್ನು ಕೆಳಗಡೆ ನೋಡುವಾಗ ಫಾದರ್ಸ್ರವರು, ಹೀಗೆ ಕೆಲವು ಪ್ರಾಂತಗಳಲ್ಲಿ ಕೆಲವು ಚರ್ಚುಗಳಲ್ಲಿ ಹೀಗೆ ಕರೆಯಲ್ಪಡ್ತಾ ಇರ್ತಾರೆ. ಇವರು ಹೀಗೆ ಅಂತೇಳಿ ವಾಕ್ಯದ ಪ್ರಕಾರ ನಾವು ಪರಿಶೋಧನೆ ಮಾಡೋಣ. ಇವತ್ತು ಹಿರಿಯರನ್ನು ಖಂಡಿತವಾಗಿ ನಾವು ಗೌರವಿಸಬೇಕು. ಹಿರಿಯರನ್ನು ನಾವು ಸನ್ಮಾನಿಸಬೇಕು, ಗೌರವಿಸಬೇಕು. ಯಾಕೆಂದರೆ ಸಭೆಯನ್ನು ಕಾಯುವವರು, ಸಭೆಯನ್ನು ನಡೆಸುವವರು, ಸಭೆಯ ಸೇವೆ ಮಾಡುವವರು, ಅವರನ್ನು ಗೌರವಿಸಬೇಕು, ಅವ್ರಿಗೋಸ್ಕರ ಪ್ರಾರ್ಥಿಸಬೇಕು. ಅವರ ವಿಷಯದಲ್ಲಿ ಆರ್ಥಿಕ ರೀತಿಯಲ್ಲಿ ನಾವು ಸಭೆಯವರು ನೋಡಿಕೊಳ್ಬೇಕು. ಇದೆಲ್ಲ ಜವಾಬ್ದಾರಿ ನಮ್ಮೆಲ್ಲರಿಗೂ ಇರುತ್ತೆ. ಕೊನೆ ತನಕ ನೋಡಿದಾಗ ಕೆಲವು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಏನೋ ಸ್ವಲ್ಪ ನೋಡಿ ಆಮೇಲೆ ಹೊರಟೋದ್ರೆ ಏನೂ ಅರ್ಥ ಆಗಲ್ಲ. ಒಂದು ವಚನವನ್ನು ನಾವು ನೋಡಿಕೊಂಡು ಮುಂದೆ ಹೋಗೋಣ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನೋಡಿ ಪ್ರಿಯರೇ. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಅಂದರೆ ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು, ಚೆನ್ನಾಗಿ ಅಧಿಕಾರ ನಡೆಸಬೇಕಾದ್ರೆ ದೇವರ ಬಗ್ಗೆ ಚೆನ್ನಾಗಿ ಅರ್ಥ ಆಗಿರಬೇಕು. ದೇವರ ಬಗ್ಗೆ ಅರ್ಥ ಆಗಬೇಕು ಅಂದುಕೊಂಡಾಗ ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ಗ್ರಂಥದವರೆಗೆ ಓದಬೇಕು. ಈಗಿನ ಕಾಲದಲ್ಲಿ ನಾನು ದೇವರನ್ನ ನೋಡಿದೆ, ದೇವರೊಟ್ಟಿಗೆ ನಾನು ಮಾತಾಡಿದೆ, ಇವೆಲ್ಲ ಬಿಡಬೇಕು. ಒಂದು ಕಾಲದಲ್ಲಿ ಪ್ರವಾದಿಗಳ ಮೂಲಕ, ಭಕ್ತರ ಮೂಲಕ ದೇವರು ತನ್ನ ದೂತರನ್ನು ಕಳುಹಿಸಿಕೊಟ್ಟು ಮಾತನಾಡಿದ್ದಾರೆ. ಏನೇನು ಹೇಳ್ಬೇಕಂದುಕೊಂಡಿದ್ದಾರೋ ಎಲ್ಲವನ್ನು ಈ ಸತ್ಯವೇದ ಗ್ರಂಥದಲ್ಲಿ ಬರೆಸಿದ್ದಾರೆ. ದೇವರು ಏನೇನು ಹೇಳ್ಬೇಕಂದುಕೊಂಡಿದ್ದಾರೋ ಎಲ್ಲವನ್ನು ಇದರಲ್ಲಿ ಬರೆಸಿದ್ದಾರೆ. ಬರೆಸಿರುವಂಥ ವಾಕ್ಯಗಳನ್ನು ನಾವು ಪರಿಶೋಧನೆ ಮಾಡಿ ಅರ್ಥ ಮಾಡಿಕೊಂಡಾಗ ದೇವರು ಅರ್ಥ ಆಗ್ತಾರೆ,
ದೇವರ ಮನಸ್ಸು ಅರ್ಥ ಆಗುತ್ತೆ. ಇಲ್ಲದೆ ಹೋದರೆ ಅರ್ಥ ಆಗಲ್ಲ. ಈಗಿನ ಕಾಲದಲ್ಲಿ ಒಳ್ಳೆಯ ಬೋಧಕರು ಇದ್ದಾರೆ, ಅದೇ ಪ್ರಕಾರ ಸುಳ್ಳು ಬೋಧಕರು ಇದ್ದಾರೆ. ಒಳ್ಳೆ ಬೋಧಕರು ಯಾರು, ಸುಳ್ಳು ಬೋಧಕರು ಯಾರು ಎನ್ನುವಂಥ, ಅಂದರೆ ಯಾರು ಒಳ್ಳೆ ಬೋಧಕರು, ಯಾರು ಸುಳ್ಳು ಬೋಧಕರು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟವಾಗಿದೆ. ನೋಡಿ, ಪ್ರಪಂಚ ದೇಶದಲ್ಲಿ ಬಹಳ ಮಂದಿ ಬೋಧಕರು, ಲಕ್ಷಾನುಗಟ್ಟಲೆ ಸಾವಿರಾನುಗಟ್ಟಲೆ ಸೇವಕರಿದ್ದಾರೆ, ಬೋಧಕರಿದ್ದಾರೆ, ಹಿರಿಯರು ಇದ್ದಾರೆ. ವಾಕ್ಯದ ಪ್ರಕಾರ ಹಿರಿಯರಾಗಿದ್ದಾರಾ ಅಥವಾ ಹಣವನ್ನು ಕೊಟ್ಟು ಅಧಿಕಾರದಲ್ಲಿ ಸೇರಿಕೊಂಡಿದ್ದಾರಾ? ಅಂದರೆ ಚರ್ಚಿನಲ್ಲಿ ಹಿರಿಯರಾಗಬೇಕಂದ್ರೂ ಕೂಡ ಕೆಲವು ಕಡೆ ಎಲೆಕ್ಷನ್ ನಡೆಯುತ್ತೆ. ಈ ರಾಜಕೀಯ ನಾಯಕರ ಮಧ್ಯದಲ್ಲಿ ಯಾವ ರೀತಿ ಎಲೆಕ್ಷನ್ ನಡೆಯುತ್ತೋ ಅದೇ ಪ್ರಕಾರ ಎಲೆಕ್ಷನ್. ಕುಡುಕರು ಇರ್ತಾರೆ, ಲೋಕದ ರೀತಿಯಲ್ಲಿ ಒಂದು ರೀತಿಯಲ್ಲಿ ವ್ಯಭಿಚಾರಿಗಳಿರ್ತಾರೆ, ಲೋಕದ ರೀತಿಯಲ್ಲಿ ಜಗಳವಾಡೋರು ಒಂದು ರೀತಿಯಲ್ಲಿ ಲೋಕದ ರೀತಿಯಲ್ಲಿ ಇರ್ತಾರೆ ಪ್ರೇಯರಿಗೆ. ಅಂದರೆ ನಾವು ರಕ್ಷಣೆ ಹೊಂದಬೇಕು, ನಿತ್ಯ ಜೀವವನ್ನು ನಾವು ಪಡಿಬೇಕು ಅಂದಾಗ ಮೊಟ್ಟ ಮೊದಲು ನಮ್ಮ ಸಮಾಜ ಸರಿಯಾಗಬೇಕು, ನಮ್ಮ ಕ್ರೈಸ್ತ ಸಮಾಜ ಸರಿಯಾಗಬೇಕು. ದೇವರು ಎಚ್ಚರಿಸುವಂಥ ಮಾತುಗಳು ಸರಿಪಡಿಸ್ಕೊಳ್ಳೋದು ಹೋದರೆ ಕಠಿಣವಾದ ತೀರ್ಪು ಆಗುತ್ತೆ ಎನ್ನುವಂಥದ್ದು ಮರಿಬಾರ್ದು. ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪಾಗುತ್ತೆ. ಅದು ನೆನಪಲ್ಲಿರಬೇಕು. ನಾವು ಬೋಧನೆ ಮಾಡುವಾಗ, ಒಬ್ಬರೊಟ್ಟಿಗೆ ಮಾತನಾಡುವಾಗ ಆ ವಚನ ನೆನಪಲ್ಲಿರಬೇಕು. ಏನದು? ಬೋಧಕರಾದ ನಮಗೆ ಮತ್ತೆ ಕಠಿಣವಾದ ತೀರ್ಪಾಗುವುದು ಅಂತ. ಹೌದು ಪ್ರಿಯರೇ, ಅದು ನೆನಪಲ್ಲಿಟ್ಕೊಂಡು ನಾವು ಮುಂದೆ ಹೋಗಬೇಕು. ಚೆನ್ನಾಗಿ ಅಧಿಕಾರ ನಡೆಸುವ ಸಭೆಯ ಹಿರಿಯರನ್ನು ಅವರೊಳಗೆ ವಿಶೇಷವಾಗಿ ಪ್ರಸಂಗದಲ್ಲಿಯೂ ಉಪದೇಶದಲ್ಲಿಯೂ ಕಷ್ಟಪಡುವವರನ್ನು ಇಮ್ಮಡಿಯಾದ ಮಾನಕ್ಕೆ ಯೋಗ್ಯರೆಂದು ಎಣಿಸಬೇಕು. ಅಂದರೆ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಯಾರು ಕಷ್ಟಪಡ್ತಾರೆ ಏನ್ರಿ? ಅರ್ಥ ಆಗತ್ತ ಪ್ರಿಯರೇ? ಆತ್ಮಗಳು ರಕ್ಷಣೆ ಹೊಂದಬೇಕು. ಮನುಷ್ಯರು ರಕ್ಷಣೆ ಹೊಂದಬೇಕಾದರೆ ಯಾತಕ್ಕಾಗಿ ಹೋರಾಟ ಮಾಡಬೇಕು? ನಾವು ಆಸ್ತಿಗೋಸ್ಕರ ಹೋರಾಟ ಮಾಡಬೇಕಾ? ಅಂತಸ್ತುಗೋಸ್ಕರ ಹೋರಾಟ ಮಾಡಬೇಕಾ? ಹೆಸರಿಗೋಸ್ಕರ ಹೋರಾಟ ಮಾಡಬೇಕಾ? ವಾಕ್ಯದಗೋಸ್ಕರ ಹೋರಾಟ? ಯಾತಕ್ಕಾಗಿ ಹೋರಾಟ ಮಾಡಬೇಕು? ಸೇವಕರು, ಭಕ್ತರು, ಸಭೆಯಲ್ಲಿ ಹಿರಿಯರು ಯಾತಕ್ಕಾಗಿ ಹೋರಾಟ ಮಾಡಬೇಕು ಅಂತ ಇರುತ್ತೆ. ಯೋಧನು ಬರೆದ ಪತ್ರಿಕೆ 3ನೇ ವಚನ, ಒಂದೇ ಅಧ್ಯಾಯ ಇರುತ್ತೆ. ಪ್ರಿಯರೇ, ನಮಗೆ ಉದುವಾಗಿರುವ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಅಂದರೆ ರಕ್ಷಣೆಯ ವಿಷಯದಲ್ಲಿ ನಿಮಗೆ ಬರೆಯುವುದಕ್ಕೆ ಪೂರ್ಣ ಆಸಕ್ತಿಯಿಂದ ಪ್ರಯತ್ನ ಮಾಡುತ್ತಿದ್ದಾಗ ದೇವಜನರಿಗೆ ಶಾಶ್ವತವಾಗಿರುವಂತೆ ಒಂದೇ ಸಾರಿ ಒಪ್ಪಿಸಲ್ಪಟ್ಟ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ನೀವು ಹೋರಾಡಬೇಕೆಂದು ಎಚ್ಚರಿಸಿ ಬರೆಯುವುದು ಅವಶ್ಯವೆಂದು ತೋಚಿತು. ಅವಶ್ಯವೆಂದು ಅಂದರೆ ರಕ್ಷಣೆಯನ್ನು ಕಾಪಾಡಿಕೊಳ್ಳಬೇಕು. ರಕ್ಷಣೆಗೋಸ್ಕರ ಬೋಧನೆ, ದೇವರ ವಾಕ್ಯವು ನಮ್ಮ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಹೋರಾಡಬೇಕು ಅಂತ ಹೇಳ್ತಾರೆ ಇಲ್ಲಿ. ಕೆಲವರು ಸುಳ್ಳು ಬೋಧಕರು ಬಂದಿದ್ದಾರೆ. ಒಂದು ಸಾರಿ ರಕ್ಷಣೆ ಹೊಂದಿದ ಮೇಲೆ, ಅಂದರೆ ದೀಕ್ಷಾ ಸ್ಥಾನ ಪಡೆದ ಮೇಲೆ ಯೇಸು ಕ್ರಿಸ್ತರ ಕೃಪೆ ಮೂಲಕ ರಕ್ಷಣೆ ಹೊಂದುತ್ತೀವಿ. ಸಾಯೋ ತನಕ ಮತ್ತೆ ಎಷ್ಟು ಪಾಪಗಳು ಮಾಡಿದ್ರೂ ಪರವಾಗಿಲ್ಲ, ಎಷ್ಟು ಪಾಪಗಳನ್ನು ಮಾಡಿದ್ರೂ ಪರವಾಗಿಲ್ಲ, ದೇವರು ಕ್ಷಮಿಸ್ತಾರೆ. ದೇವರ ಬಳಿಯಲ್ಲಿ ಹೋಗಿ ನಾವು ಪಾಪಾತ್ಮರು, ನಾವು ಅಪರಾಧಿಗಳಂತ ಹೇಳಿಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಅಂತೇಳಿ ಹೇಳುವಂಥ ಸುಳ್ಳು ಬೋಧಕರು ಈ ಸಮಾಜದಲ್ಲಿ ಹೆಜ್ಜೆ ಹಾಕಿದ್ದಾರೆ. ಅಂದರೆ ದೇವರ ಬಳಿಯಲ್ಲಿ ನಾವು ಪಾಪಾತ್ಮರು,
ತಪ್ಪು ಮಾಡಿದಾಗ ಒಪ್ಪಿಕೊಳ್ಳುವಂಥ ಅವಶ್ಯಕತೆ ಇಲ್ಲವಂತೆ. ಇವಾಗ ಒಂದು ಸಾರಿ ಒಪ್ಪಿಸಲ್ಪಟ್ಟ ರಕ್ಷಣೆ ನಿಮಿತ್ತವಾಗಿ, ವಾಕ್ಯದ ನಿಮಿತ್ತವಾಗಿ ನೀವು ಏನು ಮಾಡಬೇಕಂತೆ? ಹೋರಾಡಬೇಕು. ಹೋರಾಟ ಇದೆ. ಕ್ರೈಸ್ತರಿಗೆ ಹೋರಾಟ ಇದೆಯಾ? ಸಭೆಯಲ್ಲಿ ಹಿರಿಯರಿಗೆ ಹೋರಾಟ ಇದೆಯಾ? ಸಭೆಯಲ್ಲಿ ಸೇವಕರಿಗೆ ಹೋರಾಟ ಇದೆಯಾ? ಹೌದು. ಯಾತಕ್ಕಾಗಿ ಹೋರಾಟ ಇದೆ? ಆತ್ಮರಕ್ಷಣೆಗಾಗಿ, ದೇವರ ವಾಕ್ಯಕ್ಕಾಗಿ, ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. ಅಂದರೆ ದೇವರ ವಿಷಯದಲ್ಲಿ ನಂಬಿಕೆ, ಆತ್ಮರಕ್ಷಣೆಗಾಗಿ ಹೋರಾಟ. ಅದೇ ವಚನ ಓದಿದ್ದೀವಿ ಯೂದನ ಬರೆದ ಪತ್ರಿಕೆಯಲ್ಲಿ, 3ನೇ ವಚನವನ್ನು ಓದಿದ್ದೇವೆ. ಕೆಲವರು ಹೋರಾಟನೇ ಇಲ್ಲ, ಹೋರಾಟ ಅವಶ್ಯಕತೆ ಇಲ್ಲ. ಇನ್ನು ಕೆಲವರು ಲೋಕದಗೋಸ್ಕರ ಹೋರಾಟ ಮಾಡ್ತಾ ಇರ್ತಾರೆ. ಲೋಕದಗೋಸ್ಕರ ಅಂದರೆ ಆಸ್ತಿಗೋಸ್ಕರ, ಹೆಸರಿಗೋಸ್ಕರ. ಆತ್ಮ ರಕ್ಷಣೆಗೋಸ್ಕರ ಹೋರಾಟ ನಡಿಬೇಕು. ಆತ್ಮ ರಕ್ಷಣೆಗೋಸ್ಕರ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಮತ್ತೊಂದು ವಚನವನ್ನು ನೋಡೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 17ನೇ ವಚನವನ್ನು ನೋಡಿ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವರಾಗಿದ್ದಾರೆ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದದ್ದಲ್ಲ. ಅಂದರೆ ನಿಮ್ಮ ಸೇವಕರಿಗೆ, ನಿಮ್ಮ ಸಭಾ ನಾಯಕರಿಗೆ ನೀವು ಒಳಪಡಬೇಕು. ಸಭೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ ದೇವರು ಭಕ್ತರ ಮೂಲಕ ಹೇಳುವಂಥ ಮಾತು, ನಿಮ್ಮ ಸಭಾ ನಾಯಕರಿಗೆ ನೀವು ಒಳಪಡಿ. ಒಳಪಡಿ ಅಂದರೆ ಅರ್ಥ ಏನು? ಶಾರೀರಿಕವಾಗಿನ, ಆತ್ಮಿಕವಾಗಿ. ಅಂದರೆ ಅವರು ನಿಜವಾಗ್ಲೂ ಚೆನ್ನಾಗಿ ಪರಿಪಾಲನೆ ಮಾಡ್ತಾ ಇದ್ದಾರಾ? ಸೇವಕರು ಯಥಾರ್ಥವಾಗಿ ಸೇವೆ ಮಾಡ್ತಾ ಇದ್ದಾರಾ? ಯಥಾರ್ಥವಾಗಿ ಸೇವೆ ಮಾಡಿದಾಗ, ಎಚ್ಚರಿಕೆ ಮಾತುಗಳನ್ನು ಹೇಳಿದಾಗ ಆ ಮಾತಿಗೆ ಒಳಪಡಬೇಕು. ಎಚ್ಚರಿಕೆ ಮಾತುಗಳನ್ನು ಹೇಳಿದಾಗ. ಎರಡನೇದಾಗಿ, ಏನಾದರೂ ಕೆಲಸ ಒಪ್ಪಿಸಿರ್ತಾರಲ್ಲ, ಕೆಲಸ ಮನೆಯಲ್ಲಿ ಬಟ್ಟೆ ಒಗೆಯುವಂಥ ಕೆಲಸ ಅಲ್ಲ, ಮನೆಯಲ್ಲಿ ಪಾತ್ರೆ ತೊಳೆಯುವಂಥ ಕೆಲಸ ಅಲ್ಲ, ಮನೆಯಲ್ಲಿ ಕಸ ಗುಡಿಸುವಂಥ ಕೆಲಸ ಅಲ್ಲ. ಚರ್ಚಿನಲ್ಲಿ ಕೆಲಸ ಇದ್ದಾಗ, ದೇವರ ಮೀಟಿಂಗ್ ನಡೆಯುವಾಗ, ಆ ಸಮಯದಲ್ಲಿ ಕೆಲಸ ಹೇಳಿದಾಗ ಆ ಕೆಲಸವನ್ನು ಮಾಡಬೇಕು. ವಿಧೇಯರಾಗಬೇಕು ಅಂದರೆ ಅರ್ಥ ಏನು? ಏನಾದರೂ ತಪ್ಪು ನಡೆದಾಗ, ಎಚ್ಚರಿಸಿದಾಗ ದೇವರ ಸೇವಕರು ಆ ಮಾತಿಗೆ ವಿಧೇಯರಾಗಬೇಕು ಅಂತ ಅರ್ಥ. ವಿಧೇಯರಾಗ್ತಾರ? ದೇವರ ಸೇವಕರು ಖಂಡಿಸಿದಾಗ ಕೇಳಬೇಕು ಅಂತಾರೆ, ಒಳಪಡಿ ಅಂತಾರೆ ದೇವರು. ಈಗಿನ ಕಾಲದಲ್ಲಿ ಯಾರಾದರೂ ಸೇವಕರು ಎಚ್ಚರಿಸಿದರೆ ಒಳಪಡ್ತಾರ? ಮತ್ತು ಹೊರಗಡೆ ಹೋಗಿ ನಿಂದನೆಗಳು, ಈ ಸೇವಕರು ಅಂಥವರು ಇಂಥವರು ಅಂತೇಳಿ ಒಂದು ರೀತಿಯಲ್ಲಿ ನಿಂದಿಸ್ತಾ ಇರ್ತಾರೆ, ಅವಮಾನ ಪಡಿಸ್ತಾ ಇರ್ತಾರೆ, ಚಾಡಿ ಹೇಳ್ತಾ ಇರ್ತಾರೆ. ಚಾಡಿ ಹೇಳೋರು ಇರ್ತಾರೆ ನೋಡಿ, ತುಂಬ ಜನ, ಬಹಳ ಡೇಂಜರ್ ಜನ ಇವರು. ಸಭೆಯಲ್ಲೇ ಇರ್ತಾರೆ, ಚಾಡಿ ಹೇಳ್ತಾ ಇರ್ತಾರೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ. ಇವರು ದೊಡ್ಡ ಡೇಂಜರ್ ಇವರು. ಅಂದರೆ ಸೈತಾನನ ಬೃಂದ ಇದು. ಈ ಕಡೆಯಿಂದ ಆ ಕಡೆ ಇರೋ ವಿಷಯಗಳನ್ನು ಹೇಳಿದ್ರೆ ತಪ್ಪಿಲ್ಲ. ಇರೋ ವಿಷಯಗಳನ್ನು ನೇರವಾಗಿ ಒಂದು ವೇಳೆ ತಿಳಿಸಿದಾಗ ತಪ್ಪಿಲ್ಲ. ಆದರೆ ಇಲ್ಲದ್ದು ಸಲ್ಲದು ಹೇಳಿ ಚಾಡಿಗಳನ್ನು ಹೇಳ್ತಾ ಇರ್ತಾರಲ್ಲ, ಅಂಥವ್ರು ನಂಬಬಾರ್ದು. ಜಾಗೃತಿಯಿಂದ ಇರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಗಮನಿಸಬೇಕು. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರ್ರಿ. ಅವರು ಲೆಕ್ಕ ಒಪ್ಪಿಸ್ಬೇಕಂದರೆ ಚೆನ್ನಾಗಿ ಪರಿಪಾಲನೆ ಮಾಡುವಂಥ ಸೇವಕರ ಬಗ್ಗೆ ಹೇಳ್ತಾರೆ. ಚೆನ್ನಾಗಿ ಯಥಾರ್ಥರಾಗಿ ಅವ್ರ ವಿಷಯದಲ್ಲಿ ಹೇಳುವಂಥ ಮಾತು. ಈಗಿನ ಕಾಲದಲ್ಲಿ ಹೇಗೆ ಇದ್ದಾರೆ ವಾಕ್ಯದ ಮೂಲಕ ತೋರಿಸ್ತೀನಿ, ನೀವು ಆಶ್ಚರ್ಯ ಪಡ್ತೀರಾ. ಕೊನೆ ತನಕ ನೋಡಿ. ಮತ್ತೊಂದು ವಚನವನ್ನು ನೋಡೋಣ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 12-13ನೇ ವಚನವನ್ನು ನೋಡಿ ಪ್ರಿಯರೇ. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ
ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಿಮ್ಮೊಳಗೆ ಸಮಾಧಾನವಾಗಿರ್ರಿ. ಅಂದರೆ ಸಭೆಯಲ್ಲಿ ನಾಯಕರು, ಹಿರಿಯರು, ವಾಕ್ಯ ಬೋಧಿಸುವವರು, ಸಭೆಯನ್ನು ನಡೆಸುವವರು ಇರ್ತಾರಲ್ಲ, ಅಂದರೆ ಚೆನ್ನಾಗಿ ಪಾಲನೆ ಮಾಡುವಂಥ ಸೇವಕರು. ಇನ್ನು ಕೆಟ್ಟ ಸೇವಕರಿದ್ದಾರೆ, ಅಂಥವ್ರ ಬಗ್ಗೆ ಹೇಳ್ತಾ ಇಲ್ಲ, ಅಂಥವ್ರ ಬಗ್ಗೆ ಮಾತಾಡಲ್ಲ ದೇವರು. ಅಂಥವ್ರ ಬಗ್ಗೆ ಎಚ್ಚರಿಕೆ ಆಗಿರಬೇಕು ಅಂತ ಹೇಳ್ತಾರೆ. ಒಳ್ಳೆಯ ಸೇವಕರಿದ್ದಾರೆ, ಕೆಟ್ಟ ಸೇವಕರಿದ್ದಾರೆ, ಸತ್ಯವಾದ ಸೇವಕರಿದ್ದಾರೆ, ಸುಳ್ಳು ಸೇವಕರಿದ್ದಾರೆ. ಯಾರು ಸತ್ಯವಾದ ಸೇವಕರು, ಯಾರು ಸುಳ್ಳು ಸೇವಕರು ಅನ್ನುವಂಥದ್ದು ವಾಕ್ಯದ ಮೂಲಕ ನೀವು ತಿಳಿದುಕೊಳ್ಳಬೇಕು. ತಿಳಿದುಕೊಂಡು ಶ್ರದ್ಧೆಯಿಂದ, ಭಕ್ತಿಯಿಂದ, ನಿಷ್ಠೆಯಿಂದ ನಡಿಬೇಕು. ಯಥಾರ್ಥರಾಗಿ ಸೇವೆ ಮಾಡ್ತಾ ಇದ್ದಾರಾ, ಯಥಾರ್ಥರಾಗಿ ಸುವಾರ್ತೆ ಮಾಡ್ತಾ ಇದ್ದಾರಾ, ಯಥಾರ್ಥವಾಗಿ ಇದ್ದದ್ದು ಇದ್ದಾಗೆ ವಾಕ್ಯಗಳನ್ನು ಹೇಳ್ತಾ ಇದ್ದಾರಾ, ಅಂಥವರನ್ನು ನೀವು ಸನ್ಮಾನಿಸಬೇಕು. ಅಂಥವರ ಮಾತನ್ನು ನೀವು ಕೇಳಬೇಕು, ಒಳಪಡಬೇಕು, ವಿಧೇಯರಾಗಬೇಕು. ಎಚ್ಚರಿಸಿದಾಗ, ಖಂಡಿಸಿದಾಗ ತಪ್ಪುಗಳನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅಂತ ಹೇಳಿ, ಸಭೆಯಲ್ಲಿದ್ದಂಥ ವಿಶ್ವಾಸಿಗಳಿಗೆ ದೇವರು ತನ್ನ ಭಕ್ತಾದಿಗಳ ಮೂಲಕ ತಿಳಿಸುವಂಥ ಮಾತುಗಳು. ಇವಾಗ ಸಭೆಯ ಹಿರಿಯರು ಯಾರು, ಸಭೆ ಹಿರಿಯರು ಯಾವ ರೀತಿ ಇರ್ತಾರೆ ಅಂತ ವಾಕ್ಯದ ಮೂಲಕ ನಾವು ತಿಳ್ಕೊಳ್ಳೋಣ. ಅದೇ ಹೇಳಿದ್ವಲ್ಲ, ಇವಾಗ ದೊಡ್ಡ ದೊಡ್ಡ ಸಭೆಗಳಲ್ಲಿ ದೊಡ್ಡ ದೊಡ್ಡ ಚರ್ಚ್ಗಳಿರ್ತವೆ, ಚಿಕ್ಕ ಚಿಕ್ಕ ಚರ್ಚ್ಗಳಿರ್ತವೆ. ಅಂದರೆ ಎಲ್ಲಿ ಜನ ಅಭಿವೃದ್ಧಿ ಆಗ್ತಾರೋ ಅವರ ಬಳಿಯಲ್ಲಿ ಈ ಸಭೆ ಹಿರಿಯರು ಬೆಳೀತಾರೆ. 4 ಜನ 5 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಇಲ್ಲ 10 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾರೋ ಒಬ್ಬರು ಸೇವಕರು, ಸುವಾರ್ಥಿಕರು ಇಲ್ಲ ಸೇವಕರು ಹೋಗ್ತಾ ಇರಲಿ, ನಡೀಲಿ, ಅಭಿವೃದ್ಧಿ ಆಗಲಿ. ಬಹಳ ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಲ್ಲಿ ಹಿರಿಯರು, ಸೇವಕರು, ಅವರಿಗಿಂತ ಉನ್ನತವಾದ ಸೇವಕರು ಹೀಗೆ ನೇಮಿಸಲ್ಪಡ್ತಾರೆ. ಇವಾಗ ಬಿಷಪ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಬಿಷಪ್ ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಮೇಲ್ವಿಚಾರಕರಂದಾಗ ಕೆಲವು ಸಭೆಗಳಲ್ಲಿ ಸೇವಕರನ್ನು ಅವರು ನೇಮಿಸ್ತಾರೆ, ಕೆಲವು ಸಭೆಗಳನ್ನು ಅವರು ನೋಡಿಕೊಳ್ತಾರೆ. ಯಾವ ರೀತಿ ಕ್ರಮಬದ್ಧವಾಗಿ ಕಾರ್ಯಕ್ರಮ ನಡೀತಾ ಇದೆ ಇಲ್ವಾ ಅಂತೇಳಿ ಬಿಷಪ್ರವರು ನೋಡ್ಕೊಳ್ತಾ ಇರ್ತಾರೆ. ಅವರಿಗೆ ಒಂದು ಉನ್ನತ ಅಧಿಕಾರ. ಅದೇ ರೀತಿಯಲ್ಲಿ ಫಾದರ್ಸ್ರವರಂದಾಗ ಆತ್ಮೀಯ ತಂದೆಯವರು. ಅದೇ ಪ್ರಕಾರ ಪಾಸ್ಟರ್ಗಳು ಸಭೆಯಲ್ಲಿ ಸೇವೆ ನಡೆಸುವಂಥವರು, ಸಭೆಯನ್ನು ಕಾಯುವವರು, ಸಭೆ ನಡೆಸುವವರು, ಸಭೆಯಲ್ಲಿ ಒಂದು ಹಿರಿಯ ಸ್ಥಾನವನ್ನು ಪಡ್ಕೊಂಡವರು. ಹೀಗೆ ಸಭೆಯಲ್ಲಿ ಹಿರಿಯರು, ಉನ್ನತವಾದಂತಹ ಅಧಿಕಾರದಲ್ಲಿದ್ದವರು. ಈಗಿನ ಕಾಲದಲ್ಲಿ ಬೈಬಲ್ ಗ್ರಂಥವನ್ನು ಸ್ಟಡಿ ಮಾಡಿ ಸೇವಕರಾದವರಿದ್ದಾರೆ. ಇನ್ನು ಕೆಲವರು ರಾತ್ರಿ ದೇವರು ನನ್ನನ್ನು ಕರೆದಿದ್ದಾರೆ, ನಾನು ಸೇವಕನಂತೇಳಿ ಹೇಳ್ಕೊಳ್ಳೋರು ಇದ್ದಾರೆ. ಮತ್ತು ಕೆಲವರು ಹಣ ಕೊಟ್ಟು ಸರ್ಟಿಫಿಕೇಟ್ಗಳನ್ನು, ಅಂದರೆ ಪರೀಕ್ಷೆಗಳನ್ನು ಬರೆಯಲ್ಲ, ಬೈಬಲ್ ಪರೀಕ್ಷೆಯನ್ನು ಬರೆಯಲ್ಲ, ಬೈಬಲನ್ನು ಅಭ್ಯಾಸ ಮಾಡಲ್ಲ. ಯಾವುದೋ ಒಂದು 4 ವಾಕ್ಯಗಳನ್ನು ತಿಳ್ಕೊಂಡು ಅಲ್ಲೆಲ್ಲಿ ಸುವಾರ್ತೆ ಮಾಡಿಕೊಂಡು ಆಮೇಲೆ ಯಾರ ಮೂಲಕೋ ಸರ್ಟಿಫಿಕೇಟ್ಗಳನ್ನು ಪಡ್ಕೊಳ್ತಾರೆ. ಹಣ ಕೊಟ್ಟರೆ ಸರ್ಟಿಫಿಕೇಟ್ಗಳು, ಅದು ನಡೀತಾ ಇದೆ. ಆದರೆ ದೇವರು ಎಲ್ಲರನ್ನು ನೋಡ್ತಾ ಇದ್ದಾರೆ. ಖಂಡಿತವಾಗಿ ಬೈಬಲ್ ಸ್ಟಡಿ ಆಗಬೇಕು, ಖಂಡಿತವಾಗಿ ಪರೀಕ್ಷೆ ಬರಿಬೇಕು, ಖಂಡಿತವಾಗಿ ವಾಕ್ಯಗಳನ್ನು ಕಲಿಬೇಕು. ಹೌದು ಪ್ರಿಯರೇ, ಕಲಿತು ಪರೀಕ್ಷೆಗಳನ್ನು ಬರೆದು ವಿಧೇಯರಾಗಿ ಭಕ್ತರಾಗಿ ನಡೆದುಕೊಳ್ಬೇಕು. ಸಹೋದರರೇ, ಯಾರು ನಿಮ್ಮಲ್ಲಿ ಪ್ರಯಾಸಪಟ್ಟು ಕರ್ತನ ಕಾರ್ಯಗಳಲ್ಲಿ ನಿಮ್ಮ ಮೇಲೆ ಮುಖ್ಯಸ್ಥರಾಗಿದ್ದು ನಿಮಗೆ ಬುದ್ಧಿ ಹೇಳುತ್ತಾರೋ ಅವರನ್ನು ಲಕ್ಷಿಸಿ ಅವರ ಕೆಲಸದ ನಿಮಿತ್ತ ಅವರನ್ನು ಪ್ರೀತಿಯಿಂದ ಬಹಳವಾಗಿ ಸನ್ಮಾನ ಮಾಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಏನ್ರಿ, ಅನೇಕ ಸಾರಿ ನಾವು ಖಂಡಿಸಿದಾಗ ಸಭೆಯಲ್ಲಿ ಕೆಲವರು ನಮಗೇನೆ ನಿಂದಿಸ್ತಾ ಇರ್ತಾರೆ. ನಿಂದಿಸಿ ಏನೊಂದು ಕಲ್ಲಾಕಿ ಹೊರಟೋಗ್ತಾ ಇರ್ತಾರೆ. ಬಹಳ ಮಂದಿ ನೋಡಿದ್ದೀನಿ ಪ್ರಿಯರೇ, ಒಬ್ಬರಲ್ಲ ಇಬ್ಬರಲ್ಲ, ಬಹಳ ಮಂದಿಯನ್ನು
ಎಷ್ಟು ವರ್ಷ ಆಯಿತು ಗೊತ್ತಾ ಸೇವೆಗೆ ನಿಂತಿದ್ದು? 2003ರಲ್ಲಿ ಸೇವೆಗೆ ಬಂದಿದ್ದೇನೆ ಪ್ರಿಯರೇ. ಇವಾಗ 2026 ಅಂದರೆ 23 ವರ್ಷ ಆಗಿದೆ ಸೇವೆಯಲ್ಲಿದ್ದು. ಅನೇಕ ಪ್ರಾಂತಗಳು ಪ್ರಯಾಸಪಟ್ಟಿದ್ದೇವೆ. ಪ್ರತಿಯೊಂದು ದೇವರು ಗೊತ್ತು. ಎಲ್ಲೆಲ್ಲಿ ಕಷ್ಟಪಟ್ಟಿದ್ದೀವಿ, ಯಾವ ರೀತಿ ಸೇವೆ ಮಾಡಿದ್ದೀವಿ. ಸೇವೆ ಮಾಡಬೇಕಂದಾಗ ಬಹಳ ಕಷ್ಟ. ಹೊಸಬರನ್ನು ಪರಿಚಯ ಮಾಡಿಕೊಂಡು ಹೊಸಬ್ರ ಬಳಿಯಲ್ಲಿ ಹೋಗಬೇಕು, ಅವ್ರಿಗೆ ವಾಕ್ಯ ಹೇಳಬೇಕು ಅಂದಾಗ ಕಷ್ಟ ಪ್ರಿಯರೇ. 1ನೇ ಶತಮಾನದಲ್ಲಿ ಅಪೋಸ್ತಲರಾಗಿರುವಂಥ ಪೌಲನು, ಆಮೇಲೆ ಸುವಾರ್ತಿಕರು, ಭಕ್ತರು ಬಹಳ ಕಷ್ಟಪಟ್ಟಿದ್ದಾರೆ. ಅವರೆಲ್ಲರೂ ಕಷ್ಟಪಟ್ಟು ಪ್ರಪಂಚಕ್ಕೆ ಸುವಾರ್ತೆಯನ್ನು ತಲುಪಿಸಿದ್ದಾರೆ. ನಮ್ಮ ಬಳಿಯಲ್ಲಿ ಬಂದಿದೆ ಅಂದರೆ ಅವರ ಕಷ್ಟ, ಸೇವಕರ ಕಷ್ಟ, ಸೇವಕರ ತ್ಯಾಗ, ಒಳ್ಳೆಯ ಸೇವಕರು. ಇನ್ನು ಕೆಲವರು ಹೊಟ್ಟೆಪಾಡಿಗೋಸ್ಕರ ಸೇವೆ ಮಾಡಿದ್ದಾರೆ, ಅವ್ರದ್ದು ದೇವ್ರು ನೋಡ್ಕೊಳ್ತಾರೆ. ಆದರೆ ನಮ್ಮ ವಿಷಯದಲ್ಲಿ ನಾವು ಜಾಗೃತಿಯಿಂದ ನಾವು ಇರಬೇಕು. ಇವಾಗ ಸೇವಕರು ಹೇಗೆ ಇರಬೇಕು, ಯಾವ ರೀತಿ ಅಂತ ನೋಡುವಾಗ, ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ 15ನೇ ವಚನದವರೆಗೆ ನೋಡ್ಕೊಂಡು ಹೋಗೋಣ. ಇಲ್ಲಿ ಸಭೆಯ ಹಿರಿಯರನ್ನು ನೇಮಿಸಬೇಕು ಅಂತೇಳಿ ಅಪೊಸ್ತಲನಾಗಿರುವಂಥ ಪೌಲನು ತಿಮೋಥಿಯನಿಗೂ ಹಾಗೂ ತೀತನಿಗೂ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟ ಹಾಗೆ ನಾವು ನೋಡ್ತೀವಿ. ಇಲ್ಲಿ ತಿಮೋಥಿಯನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನದಿಂದ, ಸಭಾಧ್ಯಕ್ಷನ ಉದ್ಯೋಗವನ್ನು ಪಡ್ಕೊಳ್ಳಬೇಕೆಂದಿರುವವನು ಒಳ್ಳೆಯ ಕೆಲಸವನ್ನು ಅಪೇಕ್ಷಿಸುವವನಾಗಿದ್ದಾನೆಂಬ ಮಾತು ನಂಬತಕ್ಕದ್ದಾಗಿದೆ. ಸಭಾಧ್ಯಕ್ಷನು ದೋಷಾರೋಹಣೆ ಇಲ್ಲದವನು, ಏಕಪತ್ನಿಯುಳ್ಳವನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ್ಯ ಮಾಡುವವನು, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಅವನು ಕುಡಿದು ಜಗಳವಾಡದವನು, ಒಡೆದಾಡುವವನು ಆಗಿರಬಾರದು. ಸಾತ್ವಿಕನು, ಕುತರ್ಕ ಮಾಡುವವನು, ದ್ರವ್ಯಾಶೆ ಇಲ್ಲದವನು ಆಗಿರಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಂಡು ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನಾಗಿರಬೇಕು. ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಂಬರಿಸುವನು? ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದನು. ಇದಲ್ಲದೆ ಅವನು ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು. ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಉರುಳಿನೊಳಗೆ ಸಿಕ್ಕಿಬಿದ್ದಾನು. ಇಲ್ಲಿ ಕೆಲವು ವಿಷಯಗಳನ್ನು ಹೇಳುವಂಥದ್ದು. ಅಪೊಸ್ತಲನಾಗಿರುವಂಥ ಪೌಲನು ಅಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಏನು ಹೇಳ್ಕೊಳ್ತಾರೆ ಗೊತ್ತಾ? ಅಂದರೆ ಸಭೆಯಲ್ಲಿ ಸೇವಕರು, ಇವರು ಹಿರಿಯರು, ಇವರು ಸಭಾನಾಯಕರು, ಸಭಾಪಾಲಕರು, ಸಭಾ ಸೇವಕರು ಅಂಥೇಳಿ ಎಲ್ಲರಿಗೂ ಕೂಡ ಪೋಸ್ಟ್ಗಳು ಕೊಟ್ಟಿರ್ತಾರೆ. ಸಭೆಯಲ್ಲಿ ಪೋಸ್ಟ್ಗಳು, ಹಿರಿಯರ ಪೋಸ್ಟ್ಗಳು. ಸಭೆಯಲ್ಲಿ ಹಿರಿಯರ ಪೋಸ್ಟ್ಗಳು ಯಾಕೆ ಕೊಟ್ಟಿರ್ತಾರೆ? ನಿಜವಾಗ್ಲೂ ವಾಕ್ಯದ ಪ್ರಕಾರ ಇದ್ದಾರ ಅಂತನ, ಅಥವಾ ಉದ್ದೇಶ ಏನು? ಸಭೆಯಲ್ಲಿ ಪೋಸ್ಟ್ಗಳು ಕೊಟ್ಟಿರ್ತಾರಲ್ಲ, ಈ ಪೋಸ್ಟ್ಗಳು ಕೊಟ್ಟರೆ ಈ ಕಡೆಯಿಂದ, ಈ ಒಂದು ಸಂಸ್ಥೆಯಿಂದ ಎಲ್ಲಿಗೂ ಹೋಗಲ್ಲ ಇವನು ಅಂತ ಅಧಿಕಾರವನ್ನು ಕೊಡ್ತಾರೆ. ಅಂದರೆ ಭಕ್ತನ, ನೀತಿವಂತನ ಅದು ನೋಡಲ್ಲ. ಕೆಲವರನ್ನ ಏಕ್ದಮ್ ಇವನಲ್ಲಿ ಹಣ ಇದೆಯಾ, ಇವನು ನೋಡೋದಕ್ಕೆ ಚೆನ್ನಾಗಿದ್ದಾನ, ಇವನೇನಾದರೂ ವಿದ್ಯಾಜ್ಞಾನ ಇದೆಯಾ, ಭಕ್ತನಾಗಿದ್ದಾನೆ, ಇದು ನೋಡಲ್ಲ.
ಹಣ ಹಣ ಇರಬೇಕು, ಸ್ವಲ್ಪ ನೋಡೋದಕ್ಕೆ ಏನಾದರೂ ಅಧಿಕಾರ ಇರಬೇಕು. ಅವಾಗ ಏನು ಮಾಡ್ತಾರಪ್ಪ ಅಂದರೆ, ನೀನು ಈ ಅಧಿಕಾರದಲ್ಲಿ ಇರಪ್ಪ, ನೀನು ಈ ಅಧಿಕಾರದಲ್ಲಿ ಇರಪ್ಪ, ನೀನು ಈ ಅಧಿಕಾರದಲ್ಲಿ ಇರಿ ಅಂತೇಳಿ ತಮ್ಮ ತಮ್ಮ ಸಭೆಗಳಲ್ಲಿ ಇಲ್ಲ ಚರ್ಚ್ಗಳಲ್ಲಿ ಕೆಲವರಿಗೆ ಅಧಿಕಾರ ಕೊಟ್ಟು ಅಲ್ಲಿ ಕುಂದಿರಿಸ್ಬಿಡ್ತಾರೆ. ಇಲ್ಲಾಂದರೆ ಸಭೆಯಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಮಾತಾಡ್ತಾ ಇರ್ತಾರಲ್ಲ ಸೇವಕರ ಮೇಲೆ ಎಕ್ಸ್ಟ್ರಾ ಮಾತಾಡಿದಾಗ, ಇಲ್ಲಾಂದರೆ ಏನೋ ಒಂದು ತೊಂದರೆ ಕೊಟ್ಟಾಗ, ಸಮಸ್ಯೆಗಳು ಉಂಟು ಮಾಡಿದಾಗ ಯಾವುದೊಂದು ಅಧಿಕಾರ ಕೊಟ್ಟು ಕುಂದಿರಿಸ್ಬಿಡ್ತಾರೆ. ನಿಜವಾಗಲೂ ಆ ಮನುಷ್ಯ ಭಕ್ತನ, ನಿಜವಾಗಲೂ ಆ ಮನುಷ್ಯ ಯಥಾರ್ಥನ, ಅದ್ಯಾರು ನೋಡಲ್ಲ. ನಿಜವಾಗ್ಲೂ ವಾಕ್ಯದ ಮೇಲೆ ಪರಿಜ್ಞಾನ ಇದೆಯಾ, ಬೈಬಲ್ ಓದೋಕ್ಕೆ ಬರುತ್ತಾ, ಬೈಬಲ್ ಜ್ಞಾನ ಇದೆಯಾ, ಬೈಬಲ್ ಬಗ್ಗೆ ಮಾತನಾಡೋಕ್ಕೆ ಬರುತ್ತಾ, ಇದೇನು ವಿಚಾರ ಮಾಡಲ್ಲ. ಒಟ್ಟಿನಲ್ಲಿ ಈ ಮನುಷ್ಯನು ಸಭೆಗೆ ಹಿರಿಯನು, ಈ ಮನುಷ್ಯನು ಸಭೆಗೆ ಹಿರಿಯನು, ಈ ಮನುಷ್ಯನು ಸಭೆಗೆ ಹಿರಿಯನು. ಒಂದು ಸಾರಿ ವಿಚಾರ ಮಾಡಿ ಪ್ರಿಯರ ದೇವರ ಮಕ್ಕಳು, ನಾನೇನು ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ, ಸಭಾಧ್ಯಕ್ಷರು ಸಭಾ ಸೇವಕರು ಯೋಗ್ಯರಾಗಿರಬೇಕು. ಮೇಲ್ಗಡೆದು ಟೈಟಿಲ್, ಸಭಾಧ್ಯಕ್ಷರು ಸಭಾ ಸೇವಕರು ಯೋಗ್ಯರಾಗಿರಬೇಕು. ಯಾವ ಯೋಗ್ಯತೆ ಇರಬೇಕು ಅವರಿಗೆ? ಯಾವ ಯೋಗ್ಯತೆ ಇರಬೇಕು? ದೋಷಾರೋಹಣೆ ಇರಬಾರ್ದು ಅಂತ ಹೇಳ್ತಾರೆ. ಸೇವಕರು ಅಂದರೆ ನಾವು ದೇವರೊಟ್ಟಿಗೆ ಸಹವಾಸದಲ್ಲಿರ್ಬೇಕು ತಾನೆ, ದೇವರೊಟ್ಟಿಗೆ ಸಹವಾಸ, ದೇವರ ಅನ್ಯೋನ್ಯತೆ ಸಹವಾಸ. ದೇವರು ಮೆಚ್ಚಬೇಕಲ್ವಾ? ದೇವರು ಇಷ್ಟಪಡಬೇಕಾ? ಹೇಗಿದ್ದರೂ ಪರವಾಗಿಲ್ವಾ? ಹೇಗಿದ್ದರೂ ಪರವಾಗಿಲ್ಲ ಅಂದರೆ ಈ ಸಮಾಜದಲ್ಲಿ ಸೇವಕರು, ಹಿರಿಯರು, ಅಧಿಕಾರಿಗಳಂತೇಳಿ ಕರೆಯಲ್ಪಡಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಇಲ್ಲ ಪ್ರಿಯರೇ, ದೇವರ ದೃಷ್ಟಿಯಲ್ಲಿ ಇರಲ್ಲ. ದೇವರ ಗ್ರಂಥದ ಸುರುಳಿಯಲ್ಲಿ ನಮ್ಮ ಹೆಸರು ಇರಲ್ಲ. ದೇವರ ಗ್ರಂಥದ ಸುರುಳಿಯಲ್ಲಿ ನಮ್ಮ ಹೆಸರು ಬರೆಯಲ್ಪಟ್ಟಬೇಕಾದ್ರೆ ಅಂದರೆ ಖಂಡಿತವಾಗಿ ಅವ್ರು ಏನು ಅಂದುಕೊಂಡಿದ್ದಾರೆ, ಅವ್ರು ಏನು ಬರೆದುಕೊಂಡಿದ್ದಾರೆ ಅದರ ಪ್ರಕಾರ ನಮ್ಮ ಜೀವನ ಇರಬೇಕು. ನಮ್ಮಿಷ್ಟದ ಪ್ರಕಾರ, ನಮ್ಮ ಆಲೋಚನೆ ಪ್ರಕಾರ ಹೋದಾಗ ತಪ್ಪಿನಲ್ಲಿ ಸಿಕ್ಕಾಕೊಳ್ತೀವಿ. ಅಂದರೆ ದೇವರ ವಿಷಯದಲ್ಲಿ, ದೇವರ ಸಭೆಯಲ್ಲಿ, ದೇವರ ಸನ್ನಿಧಾನದಲ್ಲಿ ತಪ್ಪಿನಲ್ಲಿ ಸಿಕ್ಕಾಕೊಳ್ಳಬೇಕಾಗತ್ತೆ. ಅವಾಗ ಕಠಿಣವಾದ ತೀರ್ಪಾಗುತ್ತೆ ರೀ. ಹೇಗಿರ್ಬೇಕಂತ ಹೇಳ್ತಾರೆ ಈ ವಚನದಲ್ಲಿ ನಾವು ಪರಿಶೋಧನೆ ಮಾಡಿದ್ದೀವಿ. ಹೇಗಿರ್ಬೇಕಂತ ಹೇಳ್ತಾರೆ? ದೋಷಾರೋಹಣೆ ಇಲ್ಲದವರು. ಮೇಲ್ಗಡೆ ಮಾತು, ಸಭಾ ಅಧ್ಯಕ್ಷನು ದೋಷಾರೋಹಣೆ ಇಲ್ಲದವನು. ಸಭಾ ಅಧ್ಯಕ್ಷನು ಅಂದರೆ ನಾಯಕನು, ಸಭಾ ಸೇವಕನು. ಇದರಲ್ಲಿ ಯಾರೇ ಆಗಿರ್ಬೋದು ಪ್ರಿಯರಾದ ದೇವರ ಮಕ್ಕಳಿರ, ಬಿಷಪ್ ಆಗಿರ್ಬೋದು, ಆರ್ಚ್ ಬಿಷಪ್ ಆಗಿರ್ಬೋದು, ಫಾದರ್ಸ್ರವರು ಆಗಿರ್ಬೋದು, ಪಾಸ್ಟರ್ಸ್ರವರು ಆಗಿರ್ಬೋದು, ಇಲ್ಲಾಂದರೆ ರೆವರೆಂಡ್ಸ್ರವರು ಆಗಿರ್ಬೋದು, ಇಲ್ಲಾಂದರೆ ಸಭೆಯಲ್ಲಿ ಹಿರಿಯರಂತೇಳಿ ಇರ್ತಾರಲ್ಲ, ಅಂದರೆ ಕಾರ್ಯದರ್ಶಿಗಳು, ಇಲ್ಲಾಂದರೆ ಸೆಕ್ರೆಟರಿಗಳು, ಖಜಾನ್ಸಿಗಳು, ಇನ್ನು ಕೆಲವರು ಮೆಂಬರ್ಗಳು. ಒಟ್ಟಿನಲ್ಲಿ ಸಭೆಯಲ್ಲಿ ಹಿರಿಯ ಸ್ಥಾನ, ಸಭೆಯಲ್ಲಿ ಒಂದು ಉನ್ನತ ಸ್ಥಾನ ಪಡ್ಕೊಂಡಿರ್ತಾರೆ. ಈ ಉನ್ನತ ಸ್ಥಾನವನ್ನು ಪಡ್ಕೊಂಡಂಥ ಯಾರೇ ಆಗಿರ್ಬೋದು ಅವರಿಗೆ ದೇವರು ಹೇಳುವಂಥ ಮಾತು. ಇವಾಗ ನಮ್ಮಲ್ಲಿ ಯುವಕರು ದೇವರ ಸೇವೆ ನಿಮಿತ್ತವಾಗಿ ಕೆಲವರು ಸಿದ್ಧರಾಗ್ತಾ ಇದ್ದಾರೆ. ಸಿದ್ಧರಾಗುವಂಥ ಸೇವಕರು ಪ್ರತಿಯೊಬ್ಬರು ಕೂಡ ಖಂಡಿತವಾಗಿ ಕಲಿಯಬೇಕಾದಂಥ ಅಂಶ ಇದು. ನಾವು ಹೇಗಿದ್ದರೂ ಪರವಾಗಿಲ್ಲ, ದೇವರು ನೋಡ್ತಾರೆ, ಪರವಾಗಿಲ್ಲ, ದೇವ್ರ ಕ್ಷಮಿಸ್ತಾರೆ ಅಂದರೆ ನಾವು ಮೋಸ ಹೋಗ್ತೀವಿ. ಮೊಟ್ಟ ಮೊದಲು ಏನಾಗಬೇಕು? ದೋಷಾರೋಹಣೆ ಇಲ್ಲದವರು. ಎಲ್ಲಿ? ಸಭೆಯಲ್ಲಿ. ಹೊರಗಡೆ ಇರ್ತಾರೆ ಪ್ರಿಯರು, ಹೊರಗಡೆ ಒಂದು ರೀತಿಯಲ್ಲಿ ವಿಚಿತ್ರವಾಗಿರ್ತಾರೆ. ಯೇಸು ಕ್ರಿಸ್ತರನ್ನು ಬಿಟ್ಟಿಲ್ಲ, ದೇವರನ್ನು ಬಿಟ್ಟಿಲ್ಲ. ಆದರೆ ಸಭೆಯಲ್ಲಿ ಇವಾಗ ನಾವು ಒಂದು 100 ಜನ ಇದ್ದೀವಿ ಅಂತ ತಿಳ್ಕೊಳ್ಳಿ, ಒಂದು 50 ಜನ ಇದ್ದೀವಿ ಅಂತ ತಿಳ್ಕೊಳ್ಳಿ, ನಮ್ಮ ಮಧ್ಯದಲ್ಲಿ ದೋಷಾರೋಹಣೆ ಇರಕೂಡ್ದು. ಅಂದರೆ ನಾವು ಯಥಾರ್ಥರಾಗಿ ಭಕ್ತರಾಗಿ ನಡೆದುಕೊಳ್ಬೇಕಂತ ಹೇಳ್ತಾರೆ. ಯಥಾರ್ಥರಾಗಿ ಭಕ್ತರಾಗಿ ನಡ್ಕೊಂಡಾಗ ತಪ್ಪು ಎಲ್ಲಿ ಕಾಣುತ್ತೆ ರೀ? ಅಂದರೆ ದೇವರ ವಾಕ್ಯದ ಮೂಲಕ ನಾವು ಸರಿಪಡಿಸ್ಕೊಳ್ಬೇಕು. ಒಂದು ವೇಳೆ ತಪ್ಪಿದ್ದಾಗ ದೇವರ ಬಳಿಯಲ್ಲಿ ಹೋಗಿ ಸರಿಪಡಿಸ್ಕೊಂಡು, ತಂದೆ ಅಪ್ಪ ನಮ್ಮನ್ನು ಕ್ಷಮಿಸು ತಂದೆ, ನಮ್ಮ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳುವಂಥ ನಮಗೆ ಜ್ಞಾನ ಕೊಡಿ ತಂದೆ ಅಂತೇಳಿ ಸರಿಪಡಿಸ್ಕೊಂಡು ಒಂದು ಉನ್ನತರಾಗಿ ಹೋಗಬೇಕು. ಆದರೆ ಸಭೆಯಲ್ಲಿ ಒಂದು ಉನ್ನತ ಸೇವಕರು,
ಸಭೆಯಲ್ಲಿ ನಾಯಕರು, ಸಭೆಯ ಸೇವಕರು ಒಂದು ಹಿರಿಯರ ಸ್ಥಾನದಲ್ಲಿ ಇದ್ದಾರಂದ ಮೇಲೆ ಅವರು ಉನ್ನತರಾಗಿ ಕಾಣಬೇಕು. ಮೊದಲನೇದಾಗಿ ನೋಡುವಾಗ ದೋಷಾರೋಹಣೆ ಇಲ್ಲದವರು, ಎರಡನೇದಾಗಿ ಏಕಪತ್ನಿಯುಳ್ಳವರು. ಏಕಪತ್ನಿಯುಳ್ಳವನಂದರೆ ಈ ಕಾಲದಲ್ಲಿ ನೋಡುವಾಗ ಏನ್ರಿ, ಇಬ್ಬರು ಮೂವರು ಎಲ್ಲರಲ್ಲ, ಒಳ್ಳೆಯವರು ಸೇವಕರಿದ್ದಾರೆ. ಒಳ್ಳೆಯ ಸೇವಕರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಒಳ್ಳೆಯ ಸೇವಕರಿದ್ದಾರೆ. ಒಳ್ಳೆಯ ಸೇವಕರನ್ನು ನಾವು ಸನ್ಮಾನಿಸಬೇಕು, ಗೌರವಿಸಬೇಕು, ಮರ್ಯಾದೆ ಕೊಡಬೇಕು ಒಳ್ಳೆಯ ಸೇವಕರಿಗೆ. ಇನ್ನೂ ಕೆಲವರು ಸುಳ್ಳು ಸೇವಕರು, ವೇಷಧಾರಿಗಳು ಇದ್ದಾರಂತೀರಾ ಇಲ್ವಂತೀರಾ? ಇದ್ದಾರೆ. ಇಲ್ಲಿ ದೇವರು ಹೇಳುವಂಥ ಮಾತು ಅಂದರೆ ಅಪೊಸ್ತಲನಾಗಿರುವಂಥ ಪೌಲನು ಪವಿತ್ರಾತ್ಮನ ಪ್ರೇರಣೆಯಿಂದ ಹೇಳುವಂಥ ಮಾತೇನಪ್ಪ ಅಂತ ನೋಡುವಾಗ ಏಕಪತ್ನಿ ಉಳ್ಳವನು ಆಗಿರಬೇಕಂತೆ. ಅಂದರೆ ನೋಡಿ, ಕೆಲವರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಮನೆಯಲ್ಲಿ ಹೆಂಡತಿದ್ದರೂ ಕೂಡ ಬೇರೆ ಹೊರಗಡೆ ಮತ್ತೊಂದು ಸಂಬಂಧ ಇಟ್ಕೊಳ್ತಾರೆ. ರಹಸ್ಯವಾಗಿ ಮದುವೆ, ರಹಸ್ಯವಾಗಿ ಅಕ್ರಮ ಸಂಬಂಧ ಸೇವಕರೆಲ್ಲ ನಡೀತಾ ಇದೆ. ಎಲ್ಲರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಳ್ಳೆಯ ಸೇವಕರಿದ್ದಾರೆ. ಒಳ್ಳೆಯ ಸೇವಕರ ಬಗ್ಗೆ ನಾನು ಮಾತನಾಡ್ತಾ ಇಲ್ಲ ಪ್ರಿಯರೇ. ಅವರನ್ನು ನಾವು ಗೌರವಿಸಬೇಕು, ಅವರಿಗೆ ವಿಧೇಯರಾಗಬೇಕು, ಸಭೆ ಚೆನ್ನಾಗಿ ನೋಡ್ಕೊಳ್ಬೇಕು, ಒಳ್ಳೆಯ ರೀತಿಯಿಂದ ಅವರಿಗೆ ವಿಧೇಯರಾಗಬೇಕು. ಇನ್ನು ಕೆಲವರು ದುರ್ಬುದ್ಧಿ ಉಳ್ಳವರು, ಈ ಕಡೆ ಆ ಕಡೆ ಅನೇಕ ಗೊಂದಲ. ಕೆಲವರು ಇದ್ದಾರೆ ಹಾಗೆ. ಬೋಧನೆ ಅಂದರೆ ಸಭೆಯಲ್ಲಿ ಬಂದಾಗ ಬೋಧನೆ ಸ್ಟ್ರಾಂಗಾಗಿ ಬೋಧನೆ ಮಾಡ್ತಾರೆ, ಉನ್ನತವಾಗಿ ಬೋಧನೆ ಮಾಡ್ತಾರೆ. ಆದರೂ ಹೊರಗಡೆ ಅಲ್ಲಲ್ಲಿ ಸಂಬಂಧಗಳು, ರಹಸ್ಯವಾಗಿ ಅಕ್ರಮ ಸಂಬಂಧಗಳು, ಈ ಥರ ಇರುಕೂಡುದು ಅಂತ ಹೇಳ್ತಾರೆ. ನೀನು ಸಭೆಯಲ್ಲಿ ಅಧ್ಯಕ್ಷನಾಗಿದ್ದೀಯಾ, ಸಭೆಯಲ್ಲಿ ಉನ್ನತ ಸೇವಕನಾಗಿದ್ದೀಯಾ, ಸುವಾರ್ಥಿಕನಾಗಿ ಉನ್ನತನಾಗಿದ್ದೀಯಾ, ಇದ್ದರೆ ನೀನು ಏಕ ಪತ್ನಿ ಉಳ್ಳವನಾಗಿರಬೇಕು. ಬೇರೆ ಸಂಬಂಧ ನೀನು ಇರುಕೂಡ್ದು ಅಂತ ಹೇಳ್ತಾರೆ. ಬೇರೆ ಸಂಬಂಧ ಇರುಕೂಡ್ದು. ಅಂದರೆ ಕೆಲವರು ಸೇವಕರು ಏನು ಮಾಡ್ತಾರಪ್ಪ ಅಂತ ನೋಡುವಾಗ ಬೇರೆ ಸಂಬಂಧ ಇಟ್ಕೊಂಡು ಮ್ಯಾರೇಜ್ ಮಾಡ್ತಾ ಇರ್ತಾರೆ. ದಾವೀದನು ಮದುವೆ ಮಾಡ್ಕೊಂಡಿಲ್ವಾ? ಸೊಲೊಮೋನನು 1000 ಮಂದಿ ಮದುವೆ ಮಾಡ್ಕೊಂಡಿಲ್ವಾ? ಅಷ್ಟಾಕೆ ಅಬ್ರಹಾಮನು 3 ಮಂದಿನ ಮದುವೆ ಮಾಡ್ಕೊಂಡಿದ್ದಾನಲ್ಲ, ಅಷ್ಟಾಕೆ ಮೋಶೆ 2 ಮದುವೆ ಮಾಡ್ಕೊಂಡಿದ್ದಾನಲ್ಲ ಅಂಥೇಳಿ ಅವರನ್ನು ತೋರಿಸ್ತಾ ಇರ್ತಾರೆ. ಇದ್ದಾರೆ ಇಂಥವ್ರು. ಪ್ರಿಯರ ದೇವ್ರ ಮಕ್ಕಳಿರ, ಅವ್ರ ಕಾಲ ಬೇರೆ. ಅದು ಹಳೆ ಒಡಂಬಡಿಕೆ. ಅದು ಹಳೆ ಒಡಂಬಡಿಕೆಯಲ್ಲಿ 2, 3, 4 ಮಂದಿಯನ್ನು ಮದುವೆ ಮಾಡಿಕೊಂಡಾಗ ಅವ್ರ ಬಗ್ಗೆ ದೊಡ್ಡದಾಗಿ ದೇವರು ತಲೆ ಕೆಡಿಸ್ಕೊಂಡಿಲ್ಲ. ಹೊಸ ಒಡಂಬಡಿಕೆ ಬಂದ ಮೇಲೆ ಪ್ರತಿಯೊಂದು ಎಚ್ಚರಿಕೆ ಕೊಡ್ತಾರೆ, ನೀವು ಬದಲಾಗಬೇಕು ನೀವು ಅಂತ ಹೇಳ್ತಾರೆ. ಯಾಕೆಂದರೆ ದೇವರು ಸಂಪೂರ್ಣವಾಗಿ ಜ್ಞಾನವನ್ನು ಬರೆಸಿದ ಮೇಲೆ ನೀವು ಬದಲಾಗಬೇಕು. ನೀವು ಅವ್ರ ಥರ ಪಾಪ ಮಾಡಿಕೊಡ್ದು, ದೇವರು ಮೆಚ್ಚುವಂಥ ಒಳ್ಳೆ ಕೆಲಸ ಮಾಡಬೇಕು. ಆದರೆ ಕೆಲವರು ಪಾಪ ಮಾಡಿದ ಹಾಗೆ ನೀವು ಮಾಡಬೇಡಿ, ತಪ್ಪು ಮಾಡಬೇಡಿ ಅಂತ ಹೇಳ್ತಾರೆ ಪ್ರಿಯರೇ. ಕೇಳಿದ್ರೆ ಅದು ನಮ್ಗೆ ಒಳ್ಳೆಯದು. ದೇವರು ಎಚ್ಚರಿಸ್ತಾರಲ್ಲ, ದೇವರು ಕೊಡುವಂಥ ಎಚ್ಚರಿಕೆ ಮಾತುಗಳನ್ನು ಕೇಳಿದಾಗ ಅದು ನಮಗೆ ಒಳ್ಳೆಯದು. ನಮ್ಮ ಆತ್ಮಕ್ಕೆ ಒಳ್ಳೆಯದು, ನಮ್ಮ ಹೃದಯಕ್ಕೆ ಒಳ್ಳೆಯದು, ನಮ್ಮ ಮನೆಗೆ ಒಳ್ಳೆಯದಾಗುತ್ತೆ, ನಮ್ಮ ಕುಟುಂಬಕ್ಕೆ ಒಳ್ಳೆಯದಾಗುತ್ತೆ, ನಮ್ಮ ಸಭೆಗೂ ಕೂಡ ಒಳ್ಳೆಯದಾಗುತ್ತೆ. ನಾವೇ ಪಾಪ ಎಂಬ ರೋಗದಲ್ಲಿದ್ದಾಗ ಸೇವಕರು ಮನೆ ಹೇಗೆ ಉದ್ಧಾರ ಆಗುತ್ತೆ? ಮನೆಯಲ್ಲಿ ಮಕ್ಕಳು ಹೇಗೆ ಕಲಿತಾರೆ? ಆಮೇಲೆ ಸಭೆಯಲ್ಲಿದ್ದಂಥವ್ರು ಏನು ಕಲಿತಾರೆ? ಸಭೆಯಲ್ಲಿದ್ದವರು ಆತ್ಮಿಕವಾದಂಥ ಜ್ಞಾನ ಕಲಿಬೇಕು, ಭಕ್ತರಾಗಬೇಕು, ನಂಬಿಕೆ ಉಳ್ಳವರಾಗಿ ಬೆಳಿಬೇಕು, ಅವರಿಗೆ ಆತ್ಮಿಕವಾದಂಥ ಆಹಾರ ಕೊಡಬೇಕು, ಅವರನ್ನು ಬೆಳೆಸಬೇಕು. ಬೆಳೆಸುವಂಥ ಸೇವಕರೇ ಒಳಗಿಂತ ತಪ್ಪು ಮಾಡಿದಾಗ ಗತಿ ಏನಾಗುತ್ತೆ ಪರಿಸ್ಥಿತಿ? ಅದಕ್ಕೆ ದೇವರು ಎಚ್ಚರಿಕೆ ಮಾತುಗಳನ್ನು. ಆಮೇಲೆ ಮದ್ಯಾಸಕ್ತಿ ಇಲ್ಲದವನು. ಮದ್ಯಾಸಕ್ತಿ ಅಂದರೆ ಕೆಲವರು ಗುಟ್ಕ, ಕೆಲವರು ಏನ್ರಿ ಸಿಗರೇಟ್ಗಳು, ಬೀಡಿಗಳು, ಆಮೇಲೆ ವೈನ್, ಸಾರಾಯಿ, ಇವು ಕುಡಿದು ಸುವಾರ್ತೆ ಮಾಡ್ತಾ ಇರ್ತಾರೆ, ಸಭೆಯಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಕುಡುಕರು ಸೇವಕರಾಗಿದ್ದಾರಾ? ಸೇವಕರು ಕುಡುಕರ? ಕೆಲವು ಕಡೆ ಮದ್ಯಾಸಕ್ತಿ ಉಳ್ಳವರಾಗಿದ್ದಾರೆ ಪ್ರಿಯರೇ. ಇದ್ದಾರೆ ಪ್ರಿಯರೇ, ಖಂಡಿತವಾಗಿ ಅಲ್ಲೆಲ್ಲಿದ್ದಾರ? ರಹಸ್ಯವಾಗಿ ಕುಡುಕುತನ, ಮದ್ಯಾಸಕ್ತಿ.
ಅಂದರೆ ಸಭೆಯಲ್ಲಿ ಹಿರಿಯರು, ನಾಯಕರು, ಸೇವಕರು, ಕೆಲವರು ಫಾದರ್ಗಳು ಕೆಲವು ಕಡೆ ಈ ರೀತಿ ಕುಡಿಯೋದು ಕಲ್ತಿದ್ದಾರಂತ ನೋಡುವಾಗ, ಹೌದು ಪ್ರಿಯರೇ, ಡ್ರಿಂಕ್ಸ್. ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ, ಒಳ್ಳೆಯವ್ರ ಬಗ್ಗೆ ಹೇಳ್ತಾ ಇಲ್ಲ ನಾನು, ಕೆಟ್ಟವ್ರು ಕೂಡ ಇದ್ದಾರೆ, ಇಂಥವರು ಸರಿಪಡಿಸ್ಕೊಳ್ಬೇಕು ಅಂತ ಹೇಳ್ತಾರೆ ದೇವರು. ನನ್ನ ಮಾತಲ್ಲ. ನೀವು ಯಾರು ಹೇಳೋದಕ್ಕೆ? ನಾನೆಲ್ಲ ಹೇಳ್ತಾ ಇಲ್ಲ, ಇದು ದೇವರ ಮಾತು, ಇದು ದೇವ್ರ ಮಾತು. ದೇವ್ರ ಮಾತು ಇದೆಯಾ ಇಲ್ವಾ? 1ನೇ ಶತಮಾನದಲ್ಲಿ ಅಪೊಸ್ತಲನಾಗಿರುವಂಥ ಪೌಲನ ತಿಮೋತಿ ಹೇಳಿದ್ದಾನ, ಆ ಮಾತನ್ನು ನಾವು ಓದ್ತಾ ಇದ್ದೀನಿ, ಅದನ್ನು ಬಿಡಿಸ್ತಾ ಇದ್ದೀನಿ. ಇವತ್ತು ನಾನು ಹೊಸದಾಗಿ ಬರೆದುಕೊಂಡು ಬಂದಿಲ್ಲ. ಇವತ್ತು ನಾನು ಹೇಳುವಂಥ ಮಾತಲ್ಲ, ದೇವರು ನೇರವಾಗಿ ನಿಮಗೆ ಎಚ್ಚರಿಕೆ ಮಾತುಗಳನ್ನು ಕೊಡುವಂಥದ್ದು. ದೇವರೇ ನಿಮಗೆ ಎಚ್ಚರಿಕೆ ಮಾತುಗಳನ್ನು, ತಪ್ಪುಗಳನ್ನು. ಅಂದರೆ ಈ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದಾರೋ, ಒಂದು ವೇಳೆ ತಪ್ಪಿದ್ದರೆ, ಜೀವಿತದಲ್ಲಿ ತಪ್ಪುಗಳಿದ್ದರೆ ಮೊಣಕಲಾಕು. ನೀನಿರುವಂಥ ಸ್ಥಳದಲ್ಲೇ ನೀನು ಎಲ್ಲಿದ್ದೀಯಾ ಅದೇ ಸ್ಥಳದಲ್ಲಿ ಮೊಣಕಲಾಕು. ದೇವ, ನಾನು ತಪ್ಪು ಮಾಡಿದ್ದೀನಿ, ನಾನು ಪಾಪದಲ್ಲಿದ್ದೀನಿ, ನನ್ನನ್ನು ಕ್ಷಮಿಸು ಅಂತೇಳಿ ಮೊಣಕಲಾಕು, ಪ್ರಾರ್ಥನೆ ಮಾಡು. ಆವಾಗ ದೇವರು ಕನಿಕರಿಸ್ತಾರೆ. ಯೇಸು ಕ್ರಿಸ್ತರ ರಕ್ತವು ನಿನ್ನನ್ನು ಶುದ್ಧಿ ಮಾಡುತ್ತೆ. ಇಲ್ಲದೆ ಹೋದರೆ ಏನು ಪರವಾಗಿಲ್ಲ ಅಂದರೆ ಕಠಿಣವಾದ ತೀರ್ಪಿಗೆ ಗುರಿಯಾಗ್ತೀರ ನೀವು. ಎಲ್ಲಿದೆ ಆ ಮಾತು? ಮತ್ತೊಂದು ಸಾರಿ ನೋಡೋಣ ಆ ಮಾತನ್ನು. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣವಾದ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹು ಮಂದಿ ಬೋಧಕರಾಗಬೇಡಿರಿ. ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಹೆನ್ರಿ, ಕೆಲವರು ಅಂತಾರೆ ಪ್ರಿಯರೇ, ದೀಕ್ಷಾ ಸ್ಥಾನ ಪಡ್ಕೊಂಡ ಮೇಲೆ, ರಕ್ಷಣೆ ಮಾರ್ಗದಲ್ಲಿ ಬಂದ ಮೇಲೆ ಏನು ಪಾಪ ಮಾಡಿದ್ರೂ ಪರವಾಗಿಲ್ಲ, ಎಲ್ಲ ಕ್ಷಮಿಸಲ್ಪಟ್ಟಿದೆ. ಯೇಸು ಕ್ರಿಸ್ತರು ರಕ್ತವನ್ನು ಸುರಿಸಿದಾರಲ್ಲ, ಮೊದಲು ಮಾಡಿದಂಥ ಪಾಪಗಳು, ಆಮೇಲೆ ಭವಿಷ್ಯತ್ತು ದಿನಗಳಲ್ಲಿ ಮಾಡುವಂಥ ಎಲ್ಲ ಪಾಪಗಳು ಕ್ಷಮಿಸಲ್ಪಟ್ಟಿವೆ, ದೇವರು ಕ್ಷಮಿಸಿಬಿಡ್ತಾರೆ ಅಂತ ಹೇಳಿದ್ರೆ, ಹಾಗಿದ್ರೆ ಕಠಿಣವಾದ ತೀರ್ಪು ಯಾರಿಗಿದು? ಇದು ಯಾರಿಗೆ ಹೇಳ್ತಾ ಇದ್ದಾರೆ? ಇದನ್ನು ಸಭೆ ನಡೆಸುವಂಥ ಸೇವಕರಿಗೆ ಹೇಳುವಂಥ ಮಾತು. ಆಗಿರುವಾಗ ವಿಶ್ವಾಸಿಗಳನ್ನು ಬಿಡ್ತಾರಾ ದೇವರು? ಬಿಡ್ತಾರಾ? ಎಲ್ಲಿದ್ದೀರಾ? ಯಾವ ಮಾಯದಲ್ಲಿದ್ದೀರಾ? ದುರ್ಬೋಧಕರು ಬಹಳ ಮಂದಿ ಬಂದಿದ್ದಾರೆ ಪ್ರಿಯರ, ಬಹಳ ಮಂದಿ ಪ್ರಪಂಚ ದೇಶದಲ್ಲಿ ತುಂಬಿಕೊಂಡಿದ್ದಾರೆ. ಸರಿಪಡಿಸ್ಕೊಳ್ಳೋದು ಹೋದರೆ ಅದೇ ಹೇಳ್ತಾರಲ್ಲ, ಕಠಿಣವಾದ ತೀರ್ಪಿದೆಯಾ, ಕಠಿಣವಾದ ತೀರ್ಪಾಗುತ್ತೆ ಅಂತ ಹೇಳ್ತಾರೆ ದೇವರು. ನನ್ನ ಮಾತಲ್ಲ ಇದು. ಆಮೇಲೇನು? ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು ಅಂದರೆ ಅರ್ಥ ಏನು? ಅಂದರೆ ಮನಸ್ಸನ್ನು, ಶರೀರವನ್ನು ಸ್ವಾಧೀನಪಡಿಸಿಕೊಂಡವನು. ಅಂದರೆ ಹೃದಯದಲ್ಲಿ ಅನೇಕ ಪಾಪಗಳು, ಅನೇಕ ಕೋರಿಕೆಗಳು ಹುಟ್ಟುತ್ತಾ ಇರುತ್ತೆ. ಆಮೇಲೆ ಶರೀರದಲ್ಲಿ ಇಂತಿಂಥ ಕೋರಿಕೆಗಳು ಹುಟ್ಟಿದಾಗ, ಅಂದರೆ ಶರೀರದಲ್ಲಿ ಹುಟ್ಟಿದಾಗ ಅವನ್ನು ಸ್ವಾಧೀನಪಡಿಸಿಕೊಳ್ಳುವವನು, ಅವನು ಗೆಲ್ಲುವವನು ಜಿತೇಂದ್ರಿಯನು ಅಂದಾಗ, ಮನಸ್ಸಿನಲ್ಲಿ ಪಾಪಗಳು ಬಂದಾಗ, ದುರಾಲೋಚನೆಗಳು ಬಂದಾಗ ಅದನ್ನು ಗೆಲ್ಲುವವನು, ಶರೀರದಲ್ಲಿ ಕೋರಿಕೆ ಹುಟ್ಟಿದಾಗ ಅದನ್ನು ಗೆಲ್ಲುವವನು ಜಿತೇಂದ್ರಿಯನೂ ಆಗಿರಬೇಕು. ಯಾರು? ಸೇವಕನು. ನನಗೆ ಹೃದಯದಲ್ಲಿ ತುಂಬ ಕೋರಿಕೆ ಹುಟ್ಟುತ್ತಾ ಇದೆ, ನನಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ನನಗೆ ತಡ್ಕೊಳಕ್ಕಾಗ್ತಾ ಇಲ್ಲ, ನಾನು ಕುಡಿಯೋದಕ್ಕೆ ಹೋಗ್ತೀನಿ, ನನ್ನ ಯಾರೋ ಕರೀತಾ ಇದ್ದಾರೆ ಅಲ್ಲಿಗೆ ಹೋಗ್ತೀನಿ, ಈ ದೇಹ ಕೊಟ್ಬಿಡ್ತೀನಿ ಆಕೆಗೆ. ಏನು? ಲೋಕದಲ್ಲಿ ಇದ್ದಾರಾ ಇಲ್ವಾ ಅನ್ಸರ್ ವಿಚಾರ ಮಾಡಬೇಕು. ನಾನು ಯಾರನ್ನೋ ಮೈಂಡಲ್ಲಿ ಇಟ್ಕೊಂಡು ಮಾತಾಡ್ತಾ ಇಲ್ಲ, ಈ ಅಂಶವನ್ನು ನ್ಯಾಯವಾಗಿ ಬೋಧಿಸ್ಬೇಕು. ನಾನು ಯಾರನ್ನೋ ಮೈಂಡಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ, ದ್ವೇಷ ಇಟ್ಕೊಂಡು ನಾನು ಮಾತಾಡ್ತಾ ಇಲ್ಲ. ಈ ಅಂಶಕ್ಕೆ ನ್ಯಾಯ ಕಲ್ಪಿಸಬೇಕು. ಆದರೆ ಪ್ರಪಂಚ ದೇಶದಲ್ಲಿ ಇದ್ದಾರಾ ಇಲ್ವಾ ನೀವು ಹೇಳಿ ಪ್ರಿಯರೇ. ಜಿತೇಂದ್ರಿಯನು ಅಂದಾಗ ತನ್ನ ಮನಸ್ಸನ್ನು, ತನ್ನ ಶರೀರವನ್ನು, ಮನಸ್ಸಿನಲ್ಲಿ ಹುಟ್ಟುವಂಥ ಕೋರಿಕೆಗಳನ್ನು, ಶರೀರದಲ್ಲಿ ಹುಟ್ಟುವಂಥ ಕೋರಿಕೆಗಳನ್ನು ಸ್ವಾಧೀನಪಡಿಸಿಕೊಳ್ಳುವನು, ಅದನ್ನು ಜಯಿಸುವವನು. ಜಯಿಸುವವರಾಗಿದ್ದೀವ? ಜಯಿಸುವವರಾಗಿರಬೇಕು. ಯಾಕಂದರೆ ಸಭೆಯಲ್ಲಿ ಒಂದು 100 ಮಂದಿಗೆ, 50 ಮಂದಿಗೆ, ಇಲ್ಲ 1000 ಮಂದಿಗೆ ನೀನು ಹಿರಿಯನು, ನೀನು ಉನ್ನತನು ಅಂದಾಗ ಇವೆಲ್ಲ ಜಯಿಸಬೇಕಲ್ಲ. ನೀನು ಸಭೆಯಲ್ಲಿ 100 ಮಂದಿಗೆ ಒಬ್ಬ ಹಿರಿಯನು, ಇಲ್ಲ 50 ಮಂದಿಗೆ ಹಿರಿಯನು,
ಇಲ್ಲ ರೀ ಬ್ರದರ್, ನನಗೆ ಕುಡುಕುತನ ಅಂದರೆ ಈ ಕುಡಿಬೇಕಂತ ಅನ್ನಿಸ್ತಾ ಇದೆ ಬ್ರದರ್, ಏನು ಮಾಡಲಿ ನಾನು, ಆಗ್ತಾಯಿಲ್ಲ ಬ್ರದರ್. ನೀನು ಯೋಗ್ಯನಲ್ಲ, ನೀನು ಯೋಗ್ಯನಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಸಭಾಧ್ಯಕ್ಷರು, ಸಭಾ ಸೇವಕರು, ಹಿರಿಯರು ಯೋಗ್ಯರಾಗಿರಬೇಕು ಅಂತ ಹೇಳ್ತಾರೆ. ಯೋಗ್ಯರು, ಏನು ಯೋಗ್ಯತೆ? ಈ ಯೋಗ್ಯತೆ ಇರಬೇಕಂತ ಹೇಳ್ತಾರೆ. ಬರ್ಸಿದಾರಲ್ಲ ದೇವರು, ಆ ಯೋಗ್ಯತೆ ಇರಬೇಕಂತ ಹೇಳ್ತಾರೆ. ಯೋಗ್ಯತೆ ಇಲ್ಲದೆ ಹೋದರೆ ನಾವು ಸೇವಕರು ಹೇಗಾಗ್ತೀವಿ ಪ್ರಿಯರೇ? ಯಾಕೆಂದರೆ ದೇವರು ತನ್ನ ಮಕ್ಕಳನ್ನು, ತನ್ನ ಸ್ವಾಸ್ಥ್ಯವನ್ನು ಕೊಟ್ಟಿದ್ದಾನೆ ನಮಗೆ. ಯಾರನ್ನು? ದೇವರು ತನ್ನ ಸ್ವಾಸ್ಥ್ಯವನ್ನು, ತನ್ನ ಮಕ್ಕಳನ್ನು ಆಳ್ವಿಕೆ ಮಾಡಿ ಅಂತ ಕೊಟ್ಟಿದ್ದಾನೆ, ತನ್ನ ಮಕ್ಕಳನ್ನು ನಡೆಸಿ ಅಂತ ಕೊಟ್ಟಿದ್ದಾನೆ, ತನ್ನ ಮಕ್ಕಳನ್ನು ನಮಗೆ ಒಪ್ಪಿಸಿದ್ದಾನೆ. ಆ ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಿ ಅಂತೇಳಿ. ಒಳ್ಳೆಯ ಆಹಾರವನ್ನು ಕೊಡಬೇಕಂದ್ರೆ ಮಕ್ಕಳು ಸಭೆಯಲ್ಲಿ ಇರ್ತಾರಲ್ಲ, ಅವರ ಬಳಿಯಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು? ತಂದೆ ಸ್ಥಾನದಲ್ಲಿ, ಬೋಧಕರ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ನಾವು ಇರುವಾಗ ಅವರನ್ನು ನುಂಗುತ್ತಾ ಇದ್ದೀವ ಅಥವಾ ಅವರಿಗೆ ಸೇವೆ ಮಾಡ್ತಾ ಇದ್ದೀವ? ಅವರನ್ನು ಬಳಸ್ಕೊಳ್ತಾ ಇದ್ದೀವ ಅಥವಾ ನಾವು ಸೇವೆ ಮಾಡ್ತಾ ಇದ್ದೀವ? ನನ್ನ ಕುರಿಗಳು ಬ್ರದರ್, ನಾನು ಕುರಿಗಳನ್ನು ತಿಂತೀಯ? ಕುರಿಗಳ ರಕ್ತವನ್ನು ಕುಡಿತೀಯಾ? ಏನ್ರಿ ಮೋಸ ನಡೀತಾ ಇದೆ ಪ್ರಿಯರೇ, ಗಮನಿಸಬೇಕು. ಏನಂತ ಹೇಳ್ತಾ ಇದ್ದಾರೆ? ಜಿತೇಂದ್ರಿಯನು, ಅರ್ಥ ಆಯ್ತಾ? ಮಾನಸ್ಥನು ಅಂದರೆ ಮರ್ಯಾದೆ ಇದ್ದವನು. ಮರ್ಯಾದೆ ಗೊತ್ತಲ್ವ? ಮಾನಸ್ಥನು. ಊರಲ್ಲಿ, ಹೊರಗಡೆ, ಮನೆಯಲ್ಲಿ ಒಳ್ಳೆ ಮಾನ ಮರ್ಯಾದೆ ಇದ್ದವನು. ಮನೆಯಲ್ಲಿ ಹೆಂಡತಿ ಬಳಿಯಲ್ಲೇನೂ ಒಳ್ಳೆ ಮರ್ಯಾದೆ ಇಲ್ಲ ಇವನಿಗೆ. ಎಲ್ಲರಿಗಲ್ಲ, ಕೆಲವರಿಗೆ. ಮನೆಯಲ್ಲಿ ಹೆಂಡತಿ ಇರ್ತಾರಲ್ಲ, ಹೆಂಡತಿ ಬಳಿಯಲ್ಲೇನೆ ಒಳ್ಳೆ ಮರ್ಯಾದೆ ಇರಲ್ಲ ಕೆಲವರಿಗೆ, ಸೇವಕರಿಗೆ. ಹೆಂಡತಿ ಗಂಡನನ್ನು ಬಿಟ್ಟು ಹೊರಟೋದವ್ರು ಇರ್ತಾರೆ. ಹೆಂಡತಿ ಅಂದರೆ ದೇವರ ಸೇವಕರ ಹೆಂಡತಿ ಗಂಡನನ್ನು ಬಿಟ್ಟು ಹೊರಟೋದವರಿದ್ದಾರೆ. ಅಂದರೆ ಪ್ರೀತಿಯಿಂದ ಹೆಂಡತಿಯನ್ನು ಗೆಲ್ಲಕ್ಕಾಗಿಲ್ವಾ? ಪ್ರೀತಿಯಿಂದ ಹೆಂಡತಿಯನ್ನು ಗೆಲ್ಲಕ್ಕಾಗಿಲ್ವಾ? ಹೆಂಡತಿಯನ್ನೇ ಗೆಲ್ಲದವನು ಹೊರಗಡೆ ಇದ್ದಂಥ ಆತ್ಮಗಳನ್ನು ಹೇಗಯ್ಯ ನೀನು ಗೆಲ್ತೀಯ? ಹೊರಗಡೆ ಇದ್ದಂಥ ಆತ್ಮಗಳನ್ನು, ಸಭೆಯಲ್ಲಿದ್ದಂಥ ಆತ್ಮಗಳನ್ನು ನೀನು ಗೆಲ್ಲಬೇಕಾದ್ರೆ ನಿನ್ನ ಹೆಂಡತಿಯ ಹೃದಯವನ್ನು ಗೆಲ್ಲಬೇಕಲ್ಲ, ಪ್ರೀತಿಯಿಂದ. ಅಂದರೆ ಯೇಸು ಕ್ರಿಸ್ತರು ತೋರಿಸಿರುವಂಥ ಆ ಪ್ರೀತಿಯನ್ನು ತೋರಿಸಿದಾಗ ಎಂಥವರಾದರೂ ಕೂಡ ಶರಣಾಗ್ತಾರೆ, ದಾಸರಾಗ್ತಾರೆ. ಎಂಥವರೇ ಆಗಿರ್ಬೋದು, ಎಂಥ ಕಟಕರಾಗಿರ್ಬೋದು, ದಾಸರಾಗ್ತಾರೆ ಪ್ರಿಯರೇ. ಗಂಡನ ಟಾರ್ಚರ್ ತಾಳದೆ ಡೈವರ್ಸ್ ಕೊಟ್ಟು ಹೊರಟೋಗಿದ್ದಾರೆ ಅಂದರೆ ಹೇಗಿರ್ಬೋದು ಅಂತ ಸರ್ ನೀವು ಯೋಚನೆ ಮಾಡಿ. ಕತೆ ಅಲ್ಲ, ಪ್ರಪಂಚ ದೇಶದಲ್ಲಿ ನಡೆಯುವಂಥ ವಿಷಯಗಳನ್ನು. ನನ್ನ ಹೆಂಡತಿ ಸರಿ ಇಲ್ಲ ರೀ, ನೀನು ಸರಿ ಇದೆಯಲ್ಲ, ಸರಿಪಡಿಸ್ಕೋಬೇಕು, ಕಾಪಾಡಿಕೊಳ್ಳಬೇಕು ಪ್ರೀತಿಯಿಂದ. ಏನ್ರಿ, ಕುಟುಂಬದಲ್ಲಿ ಪ್ರೀತಿಯಿಂದ ನೋಡಿಕೊಳ್ಳಬೇಕು ಪ್ರಿಯರೇ. ಅದೇ ಅಲ್ವಾ ಸೇವಕರ ತಾಳ್ಮೆ, ಬಹಳ ತಾಳ್ಮೆ ಇರಬೇಕು. ಮಾನಸ್ಥರು ಅಂದಾಗ ಕುಟುಂಬದಲ್ಲೇ ಮರ್ಯಾದೆ ಇರಬೇಕು. ಮೊದಲನೇದ ಕುಟುಂಬದಲ್ಲೇ ಮರ್ಯಾದೆ ಇಲ್ಲಾಂದರೆ ಕುಟುಂಬದಲ್ಲಿ ಯಾರಿರ್ತಾರೆ? ಹೆಂಡತಿ, ಮಕ್ಕಳಿಗೆ ಮದುವೆ ಮಾಡಿದ್ರೆ ಸೊಸೆಯರು, ಇಲ್ಲಾಂದರೆ ಅಳಿಯಂದರು. ಅವರ ಬಳಿಯಲ್ಲಿ ಒಳ್ಳೆ ಹೆಸರಿರಬೇಕಲ್ಲ. ಒಳ್ಳೆ ಹೆಸರು ಅಂತಂದರೆ ಪ್ರೀತಿಯಿಂದನೇ ಅದು ಸಾಧ್ಯವಾಗುತ್ತೆ. ಖಂಡಿಸಿದರೂ ಕೂಡ ಪ್ರೀತಿಯಿಂದನೇ. ತಪ್ಪು ಮಾಡಿದಾಗ ಖಂಡಿಸ್ಬೇಕು, ಅದು ಕೂಡ ಹೇಳೋ ರೀತಿಯಲ್ಲಿ ಹೇಳಬೇಕಾಗುತ್ತೆ. ಬಾಯಿಗೆ ಬಂದಾಗ ಏನೇನೋ ಒದರೋದಲ್ಲ, ಏನೇನೋ ಮಾತಾಡೋದಲ್ಲ. ಮಾನಸ್ಥನು ಮೊಟ್ಟ ಮೊದಲು ಮನೆಯಲ್ಲಿ ಮಾನಸ್ಥನಾಗಿರಬೇಕು, ಆಮೇಲೆ ಹೊರಗಡೆ ಮಾನಸ್ಥನಾಗಿ ಕಾಣಬೇಕು, ಆಮೇಲೆ ಸಭೆಯಲ್ಲಿ ಆಟೋಮೆಟಿಕ್ಕಾಗಿ ಮಾನಸ್ಥನಾಗಿ ಕಾಣ್ತೀಯ. ಆಮೇಲೆ ಅತಿಥಿ ಸತ್ಕಾರ್ಯ ಮಾಡುವವನು. ಅತಿಥಿ ಸತ್ಕಾರ್ಯ, ಕೆಲವರು ಏನ್ರಿ ಸೇವಕರು ಅಂತ ದೊಡ್ಡ ಇಂಟರ್ನ್ಯಾಷನಲ್ ಸೇವಕರು ಅಂತ ಹೇಳ್ಕೊಳ್ತಾರೆ. ನಾವು ಇಂಟರ್ನ್ಯಾಷನಲ್ ಸೇವಕರು ಅಂತ ಹೇಳ್ಕೊಳ್ತಾರೆ. ಹೋದಾಗ ಹೊರಗಡೆ ಸೇರಿಸ್ಕೊಳ್ಳೋದೇ ಇಲ್ಲ, ದೂರದಿಂದ ನೋಡಿ ಬಾಯ್ ಬಾಯ್ ಅಂತೇಳಿ ಕಳಿಸ್ಕೊಡ್ತಾ ಇರ್ತಾರೆ. ದೊಡ್ಡ ಸೇವಕರು. ಅತಿಥಿ ಸತ್ಕಾರ, ಒಬ್ಬ ಸೇವಕರು ಬಂದಿದ್ದಾರಲ್ಲ, ದೇವರ ಹೆಸರಿನಲ್ಲಿ ಬಂದಿದ್ದಾರಲ್ಲ, ಅತಿಥಿ ಸತ್ಕಾರ್ಯವನ್ನು ಕಲ್ತಿದ್ದೀವ? ಸೇವಕರು ಕಲ್ತಿದ್ದಾರ?
ಖಂಡಿತವಾಗಿ ಈ ಮಾತಿನ ಪ್ರಕಾರ ಅತಿಥಿ ಸತ್ಕಾರ ಏನೊಂದು ಇರಬೇಕಂತೆ. ಆಮೇಲೆ ಏನಂತೆ, ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಬೋಧಿಸುವುದರಲ್ಲಿ ಪ್ರವೀಣನಾಗಿರಬೇಕು. ಪ್ರಿಯರಾದ ದೇವ್ರ ಮಕ್ಕಳಿರ, ಸಭೆಯಲ್ಲಿ ಹಿರಿಯರು ಅಂತ ಹೇಳ್ತಾರೆ, ಏನ್ರಿ ಇಂಥ ವಾಕ್ಯ ಓದ್ರಿ ಅಂತ ಕೊಟ್ಟರೆ ಓದ್ತಾರ? ಇದರಲ್ಲಿ ಕೂಡ ಕೆಲವರು ಮತ್ತು ಏನು ಮಾಡಿದ್ದಾರೆ, ಬೈಬಲೇ ಮುಟ್ಟಲ್ಲಾರ ಇವರು. ಬೈಬಲ್ ಮುಟ್ಟಲ್ಲ, ಬೈಬಲ್ ಓಪನ್ ಮಾಡಲ್ಲ, ಬೈಬಲ್ ಓದಲ್ಲ. ಮತ್ತು ಸಭೆ ಹಿರಿಯರು ಹೇಗ್ರಿ ಆಗ್ತಾರೆ ಇವರು? ಬೈಬಲ್ ಓದಲ್ಲ, ಬೈಬಲ್ ಮುಟ್ಟಲ್ಲ, ಪ್ರಾರ್ಥನೆಗೆ ಹೋಗಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಇನ್ನೊಂದು ಕಡೆ ಸುವಾರ್ತೆ ಹೇಳೋಕ್ಕೆ ಬರಲ್ಲ. ಮತ್ತು ಇವರು ಹಿರಿಯರು, ಅವ್ರ ಹಿರಿಯರು, ಇವರು ಬೋಧಕ, ಇವ್ರು ಫಾಸ್ಟರ್ಗಳು, ವಾಕ್ಯನೇ ಗೊತ್ತಿರಲ್ಲ. ವಾಕ್ಯವನ್ನು ಕಲಿಬೇಕು. ಯಾಕೆಂದರೆ ದೇವರು ಹೇಳುವಂಥ ಮಾತು ಕಲಿಬೇಕು, ಕಲಿಯಬೇಕು. ಕಲಿಯದೆ ಹೋದರೆ, ವಿಧೇಯರಾಗದೆ ಹೋದರೆ ಮೋಸ ಹೋಗ್ತೀರಂತ ಹೇಳ್ತಾರೆ ಇಲ್ಲಿ. ಸಭೆಯಲ್ಲಿ ಅಧ್ಯಕ್ಷರು, ಇಲ್ಲಾಂದರೆ ಹಿರಿಯರು, ಇಲ್ಲಾಂದರೆ ಬೋಧಕರು, ನಾಯಕರು, ಪಾಸ್ಟರ್ಗಳು, ಫಾದರ್ಗಳು ಯಾರೇ ಆಗಿರ್ಬೋದು, ಖಂಡಿತವಾಗಿ ಈ ವಾಕ್ಯದ ಪ್ರಕಾರ ನಡಿಬೇಕಂತ ಹೇಳ್ತಾರೆ. ಬೋಧಿಸುವುದರಲ್ಲಿ ಪ್ರವೀಣನೂ ಆಗಿರಬೇಕು. ಆಮೇಲೆ ಅವನು ಕುಡಿದು ಜಗಳವಾಡದವನು, ಒಡೆದಾಡುವವನು ಆಗಿರಬಾರದು. ಅಂದರೆ ಜಗಳ ಆಡುವವನು, ಒಡೆದಾಡುವವನು. ಜಗಳ ಯಾತಕ್ಕಾಗಿ ಜಗಳ? ಮನೆಯಲ್ಲಿ ಜಗಳ. ಮೊಟ್ಟ ಮೊದಲು ಮನೆಯಲ್ಲಿ ನೋಡಬೇಕು ಇವ್ರದ್ದು ಆಟ. ಭಾನುವಾರ ನಾನು ಸೇವಕ, ನಾನು ಹಿರಿಯ. ಮನೆಯಲ್ಲಿ ಮೊಟ್ಟ ಮೊದಲಿದು ಮನೆಯಲ್ಲಿ ಚೆಕ್ ಮಾಡ್ಕೋಬೇಕು, ನಮ್ಮ ಹೃದಯವನ್ನು ಚೆಕ್ ಮಾಡ್ಕೋಬೇಕು. ಜಗಳ ಹೊರಗಡೆ ಇರ್ಕೂಡ್ದು, ಮನೆಯಲ್ಲಿ ಇರ್ಕೂಡ್ದು. ಮನೆಯಲ್ಲಿ ಇರ್ಕೂಡ್ದು, ಹೊರಗಡೆ ಇರ್ಕೂಡ್ದು. ಮನೆಯಲ್ಲಿ ಸ್ವಲ್ಪ ಏನಾದರೂ ಯಾರಾದರೂ ತಪ್ಪು ಮಾಡಿದಾಗ ತಂದೆಯಾಗಿರುವಂಥ ನೀವು ಖಂಡಿಸ್ಬೇಕು, ಬುದ್ಧಿ ಮಾತನ್ನು ಹೇಳಬೇಕು, ತಪ್ಪೇನಿಲ್ಲ. ಜಗಳ ಯಾಕೆ? ಜಗಳ ಮಾಡ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಇವರು ಸೇವಕರ? ತಪ್ಪು ನಡೆದಾಗ ಖಂಡಿಸಬೇಕು, ಬುದ್ಧಿ ಮಾತುಗಳನ್ನು ಹೇಳಬೇಕು. ದೊಡ್ಡವರೇ ತಪ್ಪು ಮಾಡಿದಾಗ, ದೊಡ್ಡವರೇ ಪಾಪ ಮಾಡಿದಾಗ, ದೊಡ್ಡವರೇ ಅನ್ಯಾಯ ಮಾಡಿದಾಗ, ದೊಡ್ಡವರೇ ಜಗಳ ಮಾಡ್ತಾ ಇದ್ದರೆ, ಕೂಗಾಡ್ತಾ ಇದ್ದರೆ, ಇನ್ನು ಮನೆಯಲ್ಲಿ ಹುಡುಗರು ಅವ್ರೇನು ಮಾಡ್ತಾರೆ? ಅವರು ಕೂಡ ಬೆಳೀತಾ ಅವರು ಕೂಡ ಬರ್ತಾ ಕೂಗಾಟ ಅವ್ರದ್ದು ಕೂಡ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಕ್ಕಳು ಕೂಡ ತಂದೆ ತಾಯಿಗಳನ್ನು ನೋಡಿ, ಸೇವಕರು ನೋಡಿ ಮಕ್ಕಳು ಕಲಿತಾರೆ. ನಮ್ಮಪ್ಪ ಕುಡುಕ, ನಾನು ಕುಡಿತೀನಿ. ನಮ್ಮಪ್ಪ ವ್ಯಭಿಚಾರಿ, ನಾನು ವ್ಯಭಿಚಾರ ಮಾಡ್ತೀನಿ. ನಮ್ಮಪ್ಪ ಕೂಗಾಡ್ದ, ನಾನು ಕೂಡ ಕೂಗಾಡ್ತೀನಿ. ಒಳ್ಳೇದು ಕಲಿಯಲ್ಲ. ಪ್ರತಿಯೊಬ್ಬರು ಒಳ್ಳೆಯದನ್ನು ಕಲಿಬೇಕು. ಇಲ್ಲಂದರೆ ನಾವು ರಕ್ಷಣೆ ಹೊಂದಲ್ಲ, ನಿತ್ಯ ಜೀವಕ್ಕೆ ಸೇರಲ್ಲ, ಪರಲೋಕಕ್ಕೆ ಹೋಗಲ್ಲ. ನಾವು ಪರಲೋಕಕ್ಕೆ ಹೋಗ್ಬೇಕಂದುಕೊಂಡಾಗ ಖಂಡಿತವಾಗಿ, ಯಾಕಂದರೆ ಈ ಲೋಕ ನೋಡುವಾಗ ಏನ್ರಿ ಮನಸ್ಸನ್ನು ಕೆಡಿಸುವಂಥ ಅನೇಕ ವಿಡಿಯೋಗಳು, ಅನೇಕ ಕಾರ್ಯಕ್ರಮಗಳು ಅನೇಕ ನಡೆದಿದೆ ರೀ ಇವು ಪ್ರಪಂಚ ದೇಶದಲ್ಲಿ. ಒಂದು ವೇಳೆ ಮೊಬೈಲ್ ಇಟ್ಕೊಂಡ್ರೆ ಆ ಮೊಬೈಲ್ ಎಂಬ ಪ್ರಪಂಚದಿಂದ ಹೊರಗಡೆ ಬರೋಕ್ಕಾಗೋದೇ ಇಲ್ಲ. ಅಷ್ಟೊಂದು ಭಯಂಕರವಾದಂಥ ದಿನಗಳಲ್ಲಿ ನಾವಿದ್ದೀವಿ. ಇಂಥ ದಿನಗಳಲ್ಲಿ ನಿನ್ನ ಭಕ್ತಿಯನ್ನು, ನಿನ್ನ ನಂಬಿಕೆಯನ್ನು ಒಂದು ಸಾರಿ ನೋಡ್ಕೋಬೇಕಲ್ಲ, ಚೆಕ್ ಮಾಡ್ಕೊಳ್ಬೇಕು, ಅದನ್ನು ಕಾಪಾಡಿಕೊಳ್ಬೇಕಲ್ಲ. ಕಾಪಾಡಿಕೊಳ್ಳೋದಕ್ಕೆ ಹೋರಾಟ ಮಾಡಬೇಕಲ್ಲ. ಒಬ್ಬ ಸುಳ್ಳ ಬೋಧಕನಂತಾನೆ ಇದು ಅವಶ್ಯಕತೆ ಇಲ್ಲ, ಹೋರಾಡುವಂಥ ಅವಶ್ಯಕತೆ ಇಲ್ಲ, ಎಲ್ಲ ದೇವರನ್ನು ನೋಡ್ಕೊಳ್ತಾನಂತೆ. ಮನೇಲಿ ಕೂತ್ಕೊಂಡು ಏನು ಮಾಡ್ತೀಯ? ಭಜನೆ ಮಾಡ್ತೀಯ? ಬೈಬಲ್ ಯಾಕೆ ಕೊಟ್ಟಿದ್ದಾರೆ ನಿನಗೆ? ಎಲ್ಲ ದೇವರು ನೋಡಿಕೊಂಡ್ರೆ ಬೈಬಲ್ ನಿನಗೆ ಯಾಕೆ ಕೊಟ್ಟಿದ್ದಾರೆ? ನಿನಗೇನು ಕೆಲಸ ಇಲ್ವಾ? ಏನು ಮಾಡಿದ್ರು ಪರವಾಗಿಲ್ವಾ? ಎಂತೆಂಥ ಬೋಧಕರು ಬಂದಿದ್ದಾರೆ ಪ್ರಿಯರೇ. ಏನಂತ ಹೇಳ್ತಾರೆ? ಬೋಧಿಸುವುದರಲ್ಲಿ ಪ್ರವೀಣನು ಆಗಿರಬೇಕು. ಅವನು ಕುಡಿದು ಜಗಳವಾಡುವವನು, ಒಡೆದಾಡುವವನು ಆಗಿರಬಾರದು. ಸಾತ್ವಿಕನಾಗಿರ್ಬೇಕಂತೆ. ಅಂದರೆ ಜಗಳ ಇರಬಾರ್ದು, ಒಡೆದಾಟ ಇರಬಾರ್ದು. ಕಲಿಬೇಕು, ಖಂಡಿತವಾಗಿ ಕಲಿಬೇಕು. ಹಣದಗೋಸ್ಕರ ಏನ್ರಿ, ಕಾಣಿಕೆಗೋಸ್ಕರ ಕೆಲವು ಸಭೆಗಳಲ್ಲಿ ಜಗಳ ರೀ, ಹೊಡೆದಾಡ್ತಾರೆ ಪ್ರಿಯರೇ. ಕಾಣಿಕೆಗೋಸ್ಕರ ಹೊಡೆದಾಡ್ತಾ ಇದ್ದಾರಂದರೆ, ಜಗಳ ಆಡ್ತಾ ಇದ್ದಾರಂದರೆ, ಇನ್ನು ಯಾವುದೋ ಒಂದು ರೀತಿಯಲ್ಲಿ ಮನೆಯಲ್ಲಿ ಹೆಂಡತಿಗೋಸ್ಕರ ಅಂತ, ಮಕ್ಕಳಿಗೋಸ್ಕರ ಅಂತ, ಇನ್ನೊಂದು ಯಾವುದೋ ಒಂದು ರೀತಿಯಲ್ಲಿ ಜಗಳ ಪ್ರಿಯರೇ.
ಮತ್ತು ಯಾರಪ್ಪ ಅಂತ ನೋಡುವಾಗ ದೊಡ್ಡ ದೊಡ್ಡ ಸೇವಕರ ಬಳಿಯಲ್ಲಿ ನಡೆಯುತ್ತೆ. ನಾನು ಸುಮಾರು ಒಂದು ಎಷ್ಟು ವರ್ಷ, 26+2 27 ವರ್ಷಗಳ ಹಿಂದೆ, 27 ವರ್ಷ ಹಿಂದೆ, ಅಂದರೆ ಹೊಸದಾಗಿ ಯೇಸು ಕ್ರಿಸ್ತನ ನಂಬಿಕೊಂಡಾಗ ಅವಾಗ ಸೇವಕರು ಸಭೆಯಾಗಿ ಕೂಡ್ತಾಯಿದ್ರು. ಸೇವಕರು ಸಭೆಯಾಗಿ ಕೂಡ್ತಾಯಿದ್ರು. ನಾನು ಅವಾಗ ವಾಕ್ಯ ಎಂಬ ಚಿಕ್ಕ ಹುಡುಗ, ಅಂದರೆ ದೇವರ ವಿಷಯದಲ್ಲಿ ಹೊಸದಾಗಿ ಬಂದಿದ್ದೀನಿ. ಆದೋನಿಯಲ್ಲಿ ಚರ್ಚ್ ಬಳಿಯಲ್ಲೇ ನಮಗೆ ಮನೆ ಇತ್ತು, ಚಿಕ್ಕದೊಂದು ಮನೆ. ಅಲ್ಲಿ ಬಾಡಿಗೆ ಇದ್ವಿ, 150 ರೂಪಾಯಿ ಬಾಡಿಗೆ. ಸಾಯಿ ಕಿರಣ್ 6 ತಿಂಗಳ, ಹರೀಶ್ ಕುಮಾರ್ 1 ವರ್ಷ ಇದ್ದ ಅಷ್ಟೇ. ಆದೋನಿಯಲ್ಲಿ ಬಾಡಿಗೆ ಇದ್ವಿ. ಅವಾಗ ಯೇಸು ಕ್ರಿಸ್ತರನ್ನೇ ತಿಳ್ಕೊಂಡಿದ್ದೆ. ಒಂದು 6 ತಿಂಗಳ 1 ವರ್ಷ ಆದಮೇಲೆ ಹಾಕಿ ಕಂಟಿನ್ಯೂ ಹೋಗ್ತಾ ಇದ್ದೀನಲ್ಲ, ಅವಾಗ ತಿಂಗಳ ಒಂದು ಟೈಮ್ ಸೇವಕರ ಮೀಟಿಂಗ್ ಇದ್ದಾಗ ಹೋಗಿದ್ವಿ ಪ್ರೇಯರ್. ಒಂದು ಟೈಮ್ ಹೋದಾಗ ಎಲ್ಲ ಮೀಟಿಂಗ್ ಎಲ್ಲ ಆದಮೇಲೆ ಈ ಹಣದ ವಿಷಯದಲ್ಲಿ ದೊಡ್ಡ ಕೂಗಾಟ ರೀ. ಏನೋ ಒಂದು 100 ರೂಪಾಯೋ 50 ರೂಪಾಯಿ ಇರುತ್ತಲ್ಲ ವಿಷಯಗಳು, ಅದರಲ್ಲಿ ದೊಡ್ಡದು ಕೂಗಾಟ, ಜಗಳ ಆಡ್ತಾ ಇರ್ತಾರೆ. ಒಬ್ರಿಗೊಬ್ರು ಬಡ್ದಾಡ್ತಾ ಇರ್ತಾರೆ. ಒಬ್ರಿಗೇನು ಕಮ್ಮಿ ಬಂತು ಅಂತೇಳಿ, ಒಬ್ರಿಗೇನು ಜಾಸ್ತಿ ಬಂತು ಹೇಳಿ ಕೂಗಾಟ. ನಾನು ನೋಡಿದ್ದೀನಿ ಇದೆಲ್ಲ, ಸುಮ್ಮನೆ ಹೇಳ್ತಾ ಇಲ್ಲ. ಇನ್ನೊಂದು ಕಡೆ ಇನ್ನೂ ಯಾರಿಗೋ ಸೇವಕರಿಗೂ ಕೊಡ್ತೀವಿ ಅಂತೇಳಿ ಇವರು ಒಳಗೆ ದುಡ್ಡು ಎಳ್ಕೊಳ್ತಾ ಇರ್ತಾರೆ. ಅಂದರೆ ಸೇವೆ ಮಾಡ್ತಾ ಇರ್ತಾರಲ್ಲ, ಸೇವಕರಿಗೆ ಸುವಾರ್ತೆ ಮಾಡುವಂಥ ಸೇವಕರಿಗೆ ಸಂಬಳ ಬರುತ್ತೆ ಸಂಸ್ಥೆಯಿಂದ. ಆ ಸಮಯದಲ್ಲಿ ಕೆಲವರು ಈ ಥರ ಮಾಡೋದು. ಈ ಥರ ಇದ್ದಾಗ ಇವರು ಸೇವಕರ ಇಂಥದ್ದು ಈಗಿನ ಕಾಲದಲ್ಲಿ ಅಂಥದ್ದು ಏನಾದ್ರು ನಡೀತಾ ಇದೆ ಅಲ್ಲಲ್ಲಿ? ನಡೀತಾ ಇದೆ ಪ್ರೇರೆ. ಅದನ್ನು ಸರಿಪಡಿಸ್ಕೊಳ್ಳೋದು ಹೋದರೆ ನಾವು ಸೇವಕರಾಗಲ್ಲ. ನಾವು ಸೇವಕರು, ನಾವು ಬೋಧಕರು, ನಾವು ಸಭೆಯಲ್ಲಿ ಹಿರಿಯರು, ಸಭೆಯಲ್ಲಿ ನಾಯಕರು ಅನ್ನಿಸ್ಕೊಳ್ಬೇಕಂದಾಗ ಖಂಡಿತವಾಗಿ ಈ ವಾಕ್ಯದ ಪ್ರಕಾರ ನಡಿಲೇಬೇಕು. ಆಮೇಲೆ ನೋಡಿ, ಸಾತ್ವಿಕನು ಯಾರಲ್ಲಿ ನೋಡ್ತೀವಿ? ಯೇಸು ಕ್ರಿಸ್ತರಿದಾರಲ್ಲ, ನಾನು ಸಾತ್ವಿಕನು, ದೀನ ಮನಸ್ಸುಳ್ಳವನು. ಅದೇ ಪ್ರಕಾರ ಕ್ರಿಸ್ತ ಪೂರ್ವದಲ್ಲಿ ಮೋಶೆ ಸಾತ್ವಿಕನು, ದೇವರ ಮನೆಯಲ್ಲಿ ನಂಬಿಗಸ್ತನು, ದೀನ ಮನಸ್ಸುಳ್ಳಾತನು. ಅಂಥ ಮನಸ್ಸು, ಅಂಥ ಸಾತ್ವಿಕ ಎನ್ನುವಂಥ ಗುಣ, ಸಾತ್ವಿಕ ಎನ್ನುವಂಥದ್ದು, ನೆಮ್ಮದಿ ಎನ್ನುವಂಥದ್ದು, ಮೃದುವಾದಂಥ ಗುಣ, ಯಥಾರ್ಥವಾಗಿರಬೇಕು. ನಟನೆ ಅಲ್ಲ, ಕುರಿವೇಷ ಅಲ್ಲ. ಕುರಿವೇಷ ಅಂದರೆ ನಟನೆ ಮಾಡ್ತಾ ಇರ್ತಾರೆ. ಸಾತ್ವಿಕದಲ್ಲಿ ಇದ್ದ ಹಾಗೆ ನಟನೆ ದೇವರೊಪ್ಪಲ್ಲ. ದೇವರು ಹೃದಯವನ್ನು, ಅಂತ್ಯರಿಂದ್ರಿಯವನ್ನು ನೋಡ್ತಾ ಇದ್ದಾರೆ. ಆದ್ದರಿಂದ ಗಮನಿಸಬೇಕು. ಸಾತ್ವಿಕನು ಕುತರ್ಕ ಮಾಡದವನು ಆಗಿರಬೇಕು. ಕುತರ್ಕ ಮಾಡು ಅಂದರೆ ಕುತಂತ್ರದ ತರ್ಕ, ಕುತರ್ಕ ಮಾಡಬಾರ್ದು. ತರ್ಕ ಮಾಡಲಿ, ದೇವ್ರಿಗೋಸ್ಕರ, ದೇವರ ವಾಕ್ಯದ ನಿಮಿತ್ತವಾಗಿ ತರ್ಕ ಮಾಡಲಿ, ಮಾತಾಡಲಿ, ತಪ್ಪಿಲ್ಲ. ಕುತಂತ್ರ ಮಾಡಬಾರ್ದು, ಕುತರ್ಕ ಮಾಡಬಾರ್ದು. ನಮ್ಮ ಸೇವಕರಲ್ಲಿ ಕೆಲವರು ಕುತರ್ಕ ಮಾಡ್ತಾ ಇರ್ತಾರೆ. ಆಮೇಲೆ ದ್ರವ್ಯಾಶೆ ಇಲ್ಲದವರು, ದೊಡ್ಡ ಇಂಟರ್ನ್ಯಾಷನಲ್ ದೊಡ್ಡ ಬೋಧಕರೇನಪ್ಪ ಅಂದರೆ, ₹1,00,000 ಕೊಟ್ರೇನೆ ನಿಮ್ಮ ಸಭೆಗೆ ಬರ್ತೀವಿ, ನಿಮ್ಮ ಊರಿಗೆ ಬರ್ತೀವಿ, ಸೇವೆ ಮಾಡ್ತೀವಿ ಅಂತೇಳಿ ಹೇಳುವಂಥ ಬೋಧಕರು ತುಂಬ ಜನ ಇದ್ದಾರೆ. ಇಷ್ಟು ಲಕ್ಷ ಕೊಡಬೇಕು ನಿಮಗೆ. ದೊಡ್ಡ ಬೋಧಕರಾದರೆ 1,00,000 ಕೊಡಬೇಕು ಒಂದು ದಿನಕ್ಕೆ. ಕೇಳೋರಿದ್ದಾರಾ? ಇದ್ದಾರೆ. ಇನ್ನು ಚಿಕ್ಕ ಬೋಧಕರಾದರೆ 3 ದಿನಕ್ಕೆ 1,00,000 ಕೊಡಬೇಕು, ಹಾಗೆ ಬರ್ತೀವಿ, ಇಲ್ಲಾಂದರೆ ಬರಲ್ಲ. ಫ್ಲೈಟ್ ಟಿಕೆಟ್ ನೀವು ನೋಡಬೇಕು, ಎಲ್ಲ ನೀವೇ ನೋಡ್ಕೊಳ್ಬೇಕು. ಸೇವಕರಿಗೆ ನೋಡ್ತಾರೆ, ಖಂಡಿತವಾಗಿ ನೋಡ್ತಾರೆ. ಎಷ್ಟು ಹಣ ಕೊಡಬೇಕು, ಕಾಣಿಕೆ ಕೊಟ್ಟೇ ಕೊಡ್ತಾರೆ, ಕಳಿಸ್ತಾರೆ. ಇಷ್ಟೇ ಕೊಟ್ಟರೆ ಬರ್ತೀನಿ ಅನ್ನುವಂಥದ್ದು ದೇವ್ರು ಒಪ್ಪಲ್ಲ. ಮೊಟ್ಟ ಮೊದಲು ದೇವರು ಒಪ್ಪೋದಿಲ್ಲ. ಯಾರಿವರು? ದ್ರವ್ಯಾಶ ಉಳ್ಳವರು ಅಂತ ಅರ್ಥ. ಇಷ್ಟು ಕೊಟ್ರೇನೇ ಬರ್ತೀನಿ. ಸೇವಕರಿಗೆ ದ್ರವ್ಯಾಶ ಇರ್ಬೋದಾ? ಹಣದಾಸೆ ಇರ್ಬೋದಾ? ಯಾವುದೊಂದು ಒಡವೆಗಳು, ಇಲ್ಲಾಂದರೆ ಬಂಗಾರ ಬೆಳ್ಳಿ ಇದರ ಆಸೆ ಇರ್ಬೋದಾ? ತಕ್ಕಷ್ಟು ವಸ್ತ್ರ ಇರಲಿ, ಒಳ್ಳೆದಿರಲಿ, ಒಳ್ಳೆ ಊಟ ಮಾಡು, ಇಲ್ವಾ? ಇದ್ದದರಲ್ಲಿ ಸರಿಪಡಿಸ್ಕೋ. ಆದರೆ ಇಷ್ಟು ಕೊಟ್ರೇನೇ ಬರ್ತೀನಿ, ಇಷ್ಟು ಕೊಟ್ರೇನೇ ಹೋಗ್ತೀನಿ ಎನ್ನುವಂಥದ್ದು ಸರಿಯಲ್ಲ.
ಖರ್ಚಿದೆಯಾ ಕೇಳು, ಕರೆದಿದ್ದಾರಾ ಹೋಗು, ಒಳ್ಳೆ ಊಟ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ಸ್ಥಳ ಬೇಕು, ಓಕೆ. ಆಮೇಲೆ ಕಾಣಿಕೆ ವಿಷಯದಲ್ಲಿ ಎಷ್ಟು ಕೊಡ್ತಾರೆ ಆದಷ್ಟು ಕೊಡಿಪ, ಇಷ್ಟೇ ಕೊಡಬೇಕು ಅನ್ನೋವಂಥದ್ದು ಅದು ದ್ರವ್ಯಾಶೆ ಉಳ್ಳವರು, ಹಣದ ಆಸೆ ಉಳ್ಳವರು ಆಗುತ್ತೆ. ಇದು ಸೇವಕರಿಗೆ ಯೋಗ್ಯತೆ ಇದೆಯಾ? ಇಂಥ ಗುಣ ಇದ್ದರೆ ಇವರು ಸೇವಕರ? ಹೇಳ್ಬೇಕು, ನೀವು ಹೇಳ್ಬೇಕು. ನೀವು ಹೀಗೆ ಇದ್ದರೆ ಇವರು ಸೇವಕರಾಗ್ತಾರ? ನೀವು ಹೇಳ್ಬೇಕು ಪ್ರಿಯರೇ. ಗಮನಿಸಿರಿ ಒಂದು ಸಾರಿ, ಎಲ್ಲಿದ್ದೀವಿ ನಾವೆಲ್ಲರೂ? ಆಮೇಲೆ ಏನು? ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿಟ್ಟುಕೊಳ್ಳಬೇಕು. ತನ್ನ ಮಕ್ಕಳನ್ನು ಅಧೀನದಲ್ಲಿ. ಇವರೇನು ಸೇವಕರಂತಾರೆ, ಮಕ್ಕಳನ್ನು ಜಗಳ ಮಾಡಿಕೊಂಡು ಆ ಕಡೆ ಈ ಕಡೆ ತಿರುಗಾಡ್ತಾ ಇರ್ತಾರೆ. ಹೌದಲ್ವಾ? ಇದ್ದಾರಾ? ಬಹಳ ಮಂದಿ ಇದ್ದಾರೆ ಪ್ರಿಯರೇ. ದೇವರೇಳುವಂಥ ಮಾತು ಗಮನಿಸಬೇಕು. ಪೂರ್ಣ ಗೌರವದಿಂದ ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಂಡಿರಬೇಕು. ಆಮೇಲೇನು? ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಂಬರಿಸುವನು? ಸ್ವಂತ ಮನೆಯಲ್ಲಿದ್ದಂಥ ಮಕ್ಕಳನ್ನು ಪ್ರೀತಿಯಿಂದ ಒಳಪಡಿಸ್ಕೊಳ್ಳೋದು ಬಿಟ್ಟು ಅವ್ರ ಮೇಲೆ ಒಂದು ರೀತಿಯಲ್ಲಿ ಕಿರಿಕಿರಿ, ಒಂದು ರೀತಿಯಲ್ಲಿ ಸಮಸ್ಯೆಗಳು, ಸಮಾಧಾನ. ನಮ್ಮಪ್ಪ ಅಂದಾಗ ಏನರ ಮಕ್ಕಳು ಸಂತೋಷ ಪಡಬೇಕಲ್ಲ, ಖುಷಿ ಪಡಬೇಕಲ್ಲ. ನಮ್ಮಪ್ಪ ಸೇವಕ ರೀ, ನಮ್ಮಪ್ಪ ವಾಕ್ಯವನ್ನು ಹೇಳ್ತಾನೆ ರೀ, ನಮ್ಮಪ್ಪ ಇದ್ದಾಗೆ ವಾಕ್ಯ ಹೇಳ್ತಾನೆ ರೀ ನಮ್ಮಪ್ಪ ಅಂತೇಳಿ ಮಕ್ಕಳು ಸಾಕ್ಷಿ ಕೊಡಬೇಕಲ್ಲ. ತಂದೆ ಮಕ್ಕಳಿಗೆ ಜಗಳ ರೀ, ತಂದೆ ಮಕ್ಕಳಿಗೆ ಜಗಳ ಇದೆಯಾ? ಇನ್ನೆಲ್ಲಿ ಒಳ್ಳೆ ಪರಿಪಾಲನೆ? ಮನೆಯನ್ನೇ ಒಳ್ಳೆ ರೀತಿಯಲ್ಲಿ ನಡೆಸದ ಇವರು ಸಭೆಯನ್ನು ಪಾಲನೆ ಮಾಡೋಕ್ಕಾಗುತ್ತಾ? ಸಭೆಯನ್ನು ನಡೆಸೋಕ್ಕಾಗುತ್ತಾ ಏನ್ರಿ? ಸ್ವಂತ ಮನೆಯವರನ್ನು ಆಳುವುದಕ್ಕೆ ತಿಳಿಯದವನು ದೇವರ ಸಭೆಯನ್ನು ಹೇಗೆ ಪರಂಬರಿಸುವನು? ಅಂದರೆ ಸ್ವಂತ ಮಕ್ಕಳನ್ನು, ಮನೆಯನ್ನು, ಕುಟುಂಬವನ್ನು ಆಳುವುದಕ್ಕೆ ತಿಳಿಯದವನು ಸಭೆಯನ್ನು ಹೇಗೆ ಪಾಲನೆ ಮಾಡ್ತಾನೆ? ಅಂದರೆ ಮನೆಯಲ್ಲಿ ಹೆಂಡತಿಯನ್ನಾಗಿರ್ಬೋದು, ಮಕ್ಕಳನ್ನು ಆಗಿರ್ಬೋದು, ಎಲ್ಲರನ್ನು ಒಳ್ಳೆ ರೀತಿಯಿಂದ ಪ್ರೀತಿಸಬೇಕು. ಅದು ಯೇಸು ಕ್ರಿಸ್ತರು ತೋರಿಸಿರುವಂಥ ಪ್ರೀತಿಯಿಂದ ಪ್ರೀತಿಸಬೇಕು ಅಂತ ಹೇಳ್ತಾರೆ. ತಪ್ಪು ನಡೆದಾಗ ಖಂಡಿಸಬೇಕು ಅಂತ ಹೇಳ್ತಾರೆ. ಆ ಜವಾಬ್ದಾರಿ ಒಬ್ಬ ತಂದೆಗಿದೆ. ಕೇಳ್ತಾರೋ ಬಿಡ್ತಾರೋ ಅವರಿಷ್ಟ, ಆದರೂ ನಾವು ಹೇಳಬೇಕಾಗತ್ತೆ ಬುದ್ಧಿಯಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ. ಮಾಡ್ತಾ ಇದ್ದೀವಾ? ನಮ್ಮ ಮಕ್ಕಳು ನಮ್ಮ ಮಾತನ್ನು ಕೇಳ್ತಾರಾ? ನಮ್ಮ ಮಕ್ಕಳು ನಮಗೆ ವಿಧೇಯರಾಗಿದ್ದಾರಾ? ಮನೆಯಲ್ಲಿ ವಿಧೇಯರಾಗಿದ್ದಾರಾ? ಅಥವಾ ಯಪ್ಪ ಎಲ್ಲ ಸುಮ್ಮನೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಅಂಥೇಳಿ ಬೇಸರಗೊಳ್ತಾ ಇದ್ದಾರಾ? ಮಕ್ಕಳು ಬೇಸರಗೊಳ್ತಾ ಇದ್ದಾರಾ? ನೊಂದುಕೊಳ್ತಾ ಇದ್ದಾರಾ ತಂದೆ ವಿಷಯದಲ್ಲಿ, ಸೇವಕರ ವಿಷಯದಲ್ಲಿ? ಹಾಗಿರುವಾಗ ಸಭೆ ಪರಿಸ್ಥಿತಿ ಏನು? ಮನೆಯಲ್ಲಿದ್ದಂಥ ಕುಟುಂಬದವರೇ ಬೇಸರಗೊಳ್ಳುವಾಗ, ನೊಂದುಕೊಳ್ಳುವಾಗ, ಬಾಧೆ ಪಡುವಾಗ ಸಭೆಯಲ್ಲಿದ್ದಂಥ ಕುಟುಂಬದ ಪರಿಸ್ಥಿತಿ ಏನು? ಆಲೋಚನೆ ಮಾಡಿ ಪ್ರಿಯರಾದ ದೇವರ ಮಕ್ಕಳಿರ. ಆಮೇಲೆ ಏನು? ಕೆಳಗಡೆ ಮಾತು, ಅವನು ಹೊಸದಾಗಿ ಸಭೆಯಲ್ಲಿ ಸೇರಿದವನಾಗಿರಬಾರದು. ಕೆಲವರು ನೋಡುವಾಗ ಸಭೆಯಲ್ಲಿ ಹೊಸದಾಗಿ ಸೇರಿದ ರೀತಿಯಲ್ಲಿ ಇರ್ತಾರೆ, ಆದರೆ 20 ವರ್ಷ 25 ವರ್ಷ ಸಭೆಯಲ್ಲಿ ಇರ್ತಾರೆ ಪ್ರಿಯರೇ. ಮತ್ತು ಹಿರಿಯರು ಮತ್ತು ಬೋಧಕರ ಸ್ಥಾನ ನೋಡುವಾಗ ಹೊಸದಾಗಿ ಬಂದಾರೇನು ಅನ್ನೋ ರೀತಿಯಲ್ಲಿ ಕಾಣ್ತಾರಂತೆ. ಹಾಗಿರಬಾರ್ದು ಅಂತ ಹೇಳ್ತಾರೆ. ಅಂಥವನಾದರೆ ಉಬ್ಬಿಕೊಂಡು ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು. ಸೈತಾನನಿಗೆ ಆಲ್ರೆಡಿ ಶಿಕ್ಷಾವಿಧಿಗೆ ಅವನು ಸೈತಾನನು ಬೆಂಕಿ ಕೊಂಡಕ್ಕೆ ಹೋಗ್ತಾನೆ ಎನ್ನುವಂಥದ್ದು ತೀರ್ಪಾಗಿದೆಯಲ್ಲ ಅವನಿಗೆ ಫಿಕ್ಸ್ ಆಗಿದೆ. ಸೈತಾನಿಗೆ ಫಿಕ್ಸ್ ಆಗಿದೆ. ಬೆಂಕಿ ಕೊಂಡ, ಆ ಬೆಂಕಿ ಕೊಂಡಕ್ಕೆ ಹೋದಾನು. ಅದೇ ಹೇಳ್ತಾರೆ ಇಲ್ಲಿ, ಸೈತಾನನಿಗೆ ಪ್ರಾಪ್ತವಾದ ಶಿಕ್ಷಾವಿಧಿಗೆ ಒಳಗಾದಾನು. ಅಂದರೆ ಸೈತಾನನಿಗೆ ಆಲ್ರೆಡಿ ಬೆಂಕಿ ಕೊಂಡ ಸಿದ್ಧವಾಗಿದೆ. ಒಂದು ವೇಳೆ ಈ ಮನುಷ್ಯ ದೇವರ ಸೇವಕನು, ದೇವರ ಸಭೆ ಸೇವಕನು ಅಂತ ಹೇಳಿ ದೇವರ ವಾಕ್ಯದ ವಿಷಯದಲ್ಲಿ ಅಶ್ರದ್ಧೆಯಿಂದ
ನಿರ್ಲಕ್ಷ್ಯದಿಂದ ಜೀವಿಸಿದಾಗ ಸೈತಾನಿಗೆ ಆಲ್ರೆಡಿ ತೀರ್ಪಾಗಿದೆಯಲ್ಲ, ಅವನಿಗೆ ಫಿಕ್ಸ್ ಆಗಿದೆ ನೋಡಿ, ಆ ಶಿಕ್ಷೆಗೆ ಒಳಗಾದನು. ಜಾಗ್ರತೆ. ಆಮೇಲೆ ನೋಡಿ ಮತ್ತೇನು ಬರೆಯಲ್ಪಟ್ಟಿದೆ, 6ನೇ ವಚನ ನೋಡಿದ್ದೀನಿ, ಯಾಕೆಂದರೆ ಇವಾಗ ಕೆಳಗಡೆ 7ನೇ ವಚನ, ಹೊರಗಣವರಿಂದ ಒಳ್ಳೆಯವನೆನಿಸಿಕೊಂಡಿರಬೇಕು, ಇಲ್ಲದಿದ್ದರೆ ನಿಂದೆಗೆ ಗುರಿಯಾಗುವನು ಮತ್ತು ಸೈತಾನನ ಹುರುಳಿನೊಳಗೆ ಸಿಕ್ಕಿಬಿದ್ದಾನು. ಅಂದರೆ ಹೊರಗಡೆ ಇದ್ದಂಥವ್ರ ಬಳಿಯಲ್ಲಿ ಕೂಡ ಒಳ್ಳೆಯವರು ಅನಿಸ್ಕೊಳ್ಬೇಕಂತೆ. ಒಳ್ಳೆಯವರು ಅನಿಸ್ಕೊಳ್ಬೇಕಾದ್ರೆ ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡ್ರೆ ಒಳ್ಳೆಯವರಾಗ್ತೀವ. ಒಂದು ದಿನ ಏನು ದೇವರು, ಮತ್ತೊಂದು ದಿನ ಏನು ಬ್ರಾಂಡಿ ಶಾಪು, ಮತ್ತೊಂದು ದಿನ ಏನು ಲೋಕ, ಇನ್ನೊಂದು ದಿನ ಏನು ಹೆಂಡತಿ, ಮತ್ತೊಂದು ದಿನ ಏನು ಪ್ರಿಯಳು, ಇನ್ನೊಂದು ದಿನವೇನೋ ಹಣ, ಮತ್ತೊಂದು ದಿನವೇನೋ ಅಧಿಕಾರ. ರೌಂಡ್ ಆಗ್ತಾ ಇರ್ತಾರೆ ಇವರು ಈ ಕಡೆ. ಅಂದರೆ ಹಣ ಬೇಕು, ಅಧಿಕಾರ ಬೇಕು, ಹೆಂಡತಿ ಬೇಕು, ಮತ್ತೆ ಯಾರೋ ಪ್ರಿಯಳು ಬೇಕು, ಇನ್ನೇನು ಬ್ರ್ಯಾಂಡ್ ಶಾಪ್ ಬೇಕು, ಅದು ಬೇಕು, ಇದು ಬೇಕು, ಮತ್ತು ದೇವ್ರು ಬೇಕಂತಾರೆ. ಇವ್ರು ಯಾರು? ಇವರು ಭಕ್ತರ ಅಥವಾ ಸುಳ್ಳು ಭಕ್ತರ? ಬೋಧಕರ ಇವರು? ನಾಯಕರ ಇವರು? ಏನಿವರು ಇದ್ದಾರಾ ಇಲ್ವಾ? ಕತೆ ಹೇಳ್ತಾ ಇದ್ದೀನಿ. ಪ್ರಪಂಚ ದೇಶದಲ್ಲಿ ಬಹಳ ಬಂದಿದ್ದಾರೆ. ಇವರೆಲ್ಲರಿಗೆ ಕಠಿಣವಾದ ತೀರ್ಪಾಗುತ್ತೆ. ಅಂದರೆ ಸಭೆಯಲ್ಲಿ ಸೇವಕರು ಅಂದಾಗ, ಬೋಧಕರು ಅಂದಾಗ, ನಾಯಕರು ಅಂದಾಗ, ಹಿರಿಯರು ಅಂದಾಗ ಶ್ರದ್ಧೆ ಇರಬೇಕು. ಶ್ರದ್ಧೆ ಹೇಗಿದ್ರೂ ಪರವಾಗಿಲ್ಲ, ಅಂದರೆ ಕಠಿಣವಾದ ತೀರ್ಪಿಗೆ ಗುರಿ ಆಗ್ತೀವಯ್ಯ ಗುರಿ ಆಗ್ತೀವಿ. ಸೈತಾನನ ಹುರುಳಿನೊಳಗೆ ಸಿಕ್ಕಿ ಬಿದ್ದಾನು. ಅದೇ ರೀತಿಯಾಗಿ ಸಭೆ ಸೇವಕರು ಗೌರವವುಳ್ಳವರಾಗಿರಬೇಕು. ಸಭೆಯ ಸೇವಕರು ಅವರು 2 ಮಾತಿನವರು, ಮಧ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ. ಅಂದರೆ 2 ಮಾತಿನವರಾಗಿರಬಾರ್ದು. ಅಂದರೆ 2 ಮಾತಿನವರಂದರೆ ಒಬ್ಬನು ಬರ್ತಾನೆ, ಇವನ ಹತ್ರ ಒಂದು ರೀತಿಯಲ್ಲಿ ಮಾತಾಡ್ತಾನೆ, ಇನ್ನೊಬ್ಬನು ಬರ್ತಾನೆ, ಅವನ ಹತ್ರ ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾನೆ. ಏನು ಮಾಡ್ತಾರೆ ಗೊತ್ತಾ? ಸಭೆಯಲ್ಲಿ ಒಬ್ರಿಗೊಬ್ಬರು ಜಗಳ ಹಚ್ಚಿಸ್ತಾ ಇರ್ತಾರೆ. ಯಾರು? ಸೇವಕರೇ. ಈ ಸೇವಕರು ಅಂದರೆ ಇವನ ಬಳಿಯಲ್ಲಿ ಒಂದು ರೀತಿಯಲ್ಲಿ ಮಾತಾಡ್ತಾನೆ, ಮತ್ತೊಬ್ಬರ ಬಳಿಯಲ್ಲಿ ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾರೆ. ದೊಡ್ಡ ದೊಡ್ಡ ಸೇವಕರ ಬಳಿಯಲ್ಲಿ ಅನುಭವಿಸಿದ್ದೀವಿ ನಾವು. ಮತ್ತು ಇಂಟರ್ನ್ಯಾಷನಲ್ ಸೇವಕರು ಅಂತೇಳಿ ಕರೆಯಲ್ಪಡ್ತಾರೆ. ನಾಚಿಕೆಗೆಟ್ಟವರು. ಸರಿ ಇಲ್ಲ. ಪ್ರಿಯರಾದ ದೇವರ ಮಕ್ಕಳಿರ, ಸಭಾ ಸೇವಕರು ಗೌರವವುಳ್ಳವರಾಗಿರಬೇಕು. ಅವರು 2 ಮಾತಿನವರು, ಮಧ್ಯ ನಿರತರು, ನೀಚ ಲಾಭವನ್ನು ಅಪೇಕ್ಷಿಸುವವರು ಆಗಿರದೆ. 2 ಮಾತಿನವರಾಗಿರಬಾರ್ದು. ಮಧ್ಯ ನಿರತರಂದರೆ ದಿನಾ ಕುಡಿಯೋರು. ದಿನಾಲು ಕುಡಿಬಾರ್ದು, ಯಾವಾಗಲೂ ಮುಟ್ಟಬಾರ್ದು, ಅಷ್ಟೇ, ಮುಟ್ಲೇಬಾರ್ದು. ಆಮೇಲೆ ನೀಚ ಲಾಭವನ್ನು, ಅಂದರೆ ಹಣದಗೋಸ್ಕರ, ಲಾಭದಗೋಸ್ಕರ ಅಲ್ಲ, ಇರ್ಕೂಡ್ದು ಆ ರೀತಿ. ನೀಚ ಲಾಭವನ್ನು ಅಪೇಕ್ಷಿಸುವರು ಆಗಿರದೆ, ನಂಬಿದವರಿಗೆ ಪ್ರಕಟವಾಗಿರುವ ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳುವವರಾಗಿರಬೇಕು. ಸತ್ಯವಾಕ್ಯಗಳನ್ನು ಶುದ್ಧ ಮನಸ್ಸಿನಿಂದ ಕೈಗೊಳ್ಳುವವರಾಗಿರಬೇಕಂತೆ. ಆಮೇಲೇನು? ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ಅಂದರೆ ದೇವರ ಸೇವಕರು, ದೇವರ ನಾಯಕರಾಗಬೇಕಂದಾಗ ಪರೀಕ್ಷಿಸಲ್ಪಡಬೇಕು. ಪರೀಕ್ಷೆ ಅಂದರೆ ಅವರನ್ನು ದೇವರು ಪರೀಕ್ಷೆ ಮಾಡ್ತಾರೆ. ಅಂದರೆ ಯಾವುದೇ ಕೆಲಸ ಆಗಲಿ, ಸಭೆಯಲ್ಲಿ ಯಾವುದು ಕೆಲಸ ಇದ್ದರೂ ಎಲ್ಲ ಪೂರ್ತಿ ತಗ್ಗಿಸ್ಕೊಂಡು ಮಾಡಬೇಕಾಗತ್ತೆ. ನಾವು ಸಭೆ ನಾಯಕರಾಗಬೇಕಾ? ಸಭೆಯಲ್ಲಿ ಸೇವಕರಾಗಬೇಕಾ? ಉನ್ನತರಾಗಿ ಕಾಣಬೇಕಾ? ಸಭೆಯಲ್ಲಿ ಯಾರು? ದೇವರ ಪ್ರಜೆಗಳು. ದೇವರ ಪ್ರಜೆಗಳ ಮಧ್ಯದಲ್ಲಿ ಸಂಪೂರ್ಣವಾಗಿ ತಗ್ಗಿಸ್ಕೊಂಡು ವಿಧೇಯನಾಗಿ ನೀನು ಸೇವೆ ಮಾಡಬೇಕಂತ ಹೇಳ್ತಾರೆ. ಪ್ರಿಯರಾದ ದೇವರ ಮಕ್ಕಳಿರ, ನೋಡಿ ಕೆಳಗಡೆ ಮಾತು, ಅವರು ಮೊದಲು ಪರೀಕ್ಷಿಸಲ್ಪಡಬೇಕು. ತರುವಾಯ ಅವರ ಮೇಲೆ ಯಾರು ತಪ್ಪು ಹೊರಿಸದಿದ್ದರೆ ಸಭಾ ಸೇವಕರ ಉದ್ಯೋಗವನ್ನು ನಡೆಸಲಿ. ಸಭಾ ಸೇವಕರ ಉದ್ಯೋಗವನ್ನು ಯಾರು ತಪ್ಪು ಹೊರಿಸೋರಾಗಿರಬಾರ್ದು. ಅಂದರೆ ಅಂಥವ್ರ ಮೇಲೆ ಯಾರಾದರೂ ತಪ್ಪು ಹೊರಿಸಿದ್ದಾರಾ?
ಇಂಥ ತಪ್ಪು ಕಾಣ್ತಾ ಇದೆ ಈ ಮನುಷ್ಯನಲ್ಲಿ, ಇಂಥ ತಪ್ಪುಗಳು ಕಾಣ್ತಾ ಇದೆ ಈ ಮನುಷ್ಯನಲ್ಲಿ ಅಂತೇಳಿ ಸಭೆಯಲ್ಲಿ ಯಾರಾದರೂ ಹೇಳ್ತಾರಾ? ಸಭೆಯಲ್ಲಿ ಹೇಳಬೇಕಾದ್ರೆ ಅವರು ನೀತಿವಂತರಾಗಿರಬೇಕು, ಯಥಾರ್ಥವಂತರಾಗಿರಬೇಕು. ಈಗಿನ ಕಾಲದಲ್ಲಿ ಅಂಥ ನೀತಿವಂತರು, ಅಂಥ ಶ್ರದ್ಧೆ ಉಳ್ಳವರು, ಅಂಥ ಭಕ್ತಿ ಉಳ್ಳವರು, ಯಥಾರ್ಥವಂತರು ಎಲ್ಲಿ ಕಾಣ್ತಾರೆ? ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇರುತ್ತೆ. ಅದೇನು ಮಾಡಬೇಕು ಇವಾಗ? ವಾಕ್ಯದ ಮೂಲಕ ಶುದ್ಧಿ ಮಾಡ್ಕೊಳ್ಬೇಕು. ಯೇಸು ಕ್ರಿಸ್ತರ ರಕ್ತದ ಮೂಲಕ ಶುದ್ಧೀಕರಿಸ್ಕೊಂಡು ಹೋಗ್ಬೇಕು. ಅಂದರೆ ದೇವರ ಬಳಿಯಲ್ಲಿ ಒಪ್ಪಿಕೊಂಡು ಸರಿಪಡಿಸ್ಕೊಂಡು ಹೋಗ್ತಾ ಇರಬೇಕು. ಅದೇ ಅಲ್ವಾ? ಸಭಾಸೇವಕರ ಉದ್ಯೋಗವನ್ನು ನಡೆಸಲಿ. ಯಾರು ತಪ್ಪು ಹೊರಿಸದಿದ್ದರೆ ಸಭಾಸೇವಕರ ಉದ್ಯೋಗವನ್ನು ನಡೆಸಲಿ. ಹಾಗೆಯೇ ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು. ಅಂದರೆ ಸ್ತ್ರೀಯರು ಕೂಡ ಹೇಳ್ತಾರೆ ಇಲ್ಲಿ, ಸಭಾ ಸೇವಕಿಯರಾದ ಸ್ತ್ರೀಯರು ಗೌರವವುಳ್ಳವರಾಗಿರಬೇಕು, ಚಾಡಿ ಹೇಳುವವರಾಗಿರದೆ ಮದ್ಯಾಸಕ್ತಿ ಇಲ್ಲದವರಾಗಿಯೂ ಎಲ್ಲ ವಿಷಯಗಳಲ್ಲಿ ನಂಬಿಗಸ್ತರಾಗಿಯೂ ಇರಬೇಕು. ಸಭಾಸೇವಕರು ಏಕಪತ್ನಿಯುಳ್ಳವರು, ತಮ್ಮ ಮಕ್ಕಳನ್ನು ಮನೆಯವರನ್ನು ಚೆನ್ನಾಗಿ ಆಳುವವರು ಆಗಿರಬೇಕು. ಸಭಾಸೇವಕರಾಗಿ ಚೆನ್ನಾಗಿ ಕೆಲಸ ಮಾಡಿದವರು ತಮಗೆ ಒಳ್ಳೆಯ ಪದವಿಯನ್ನು ಕ್ರಿಸ್ತ ಯೇಸುವಿನಲ್ಲಿರುವ ನಂಬಿಕೆಯ ಸಂಬಂಧವಾಗಿ ಬಹು ಧೈರ್ಯವನ್ನು ಸಂಪಾದಿಸಿಕೊಳ್ಳುತ್ತಾರೆ. ನೋಡಿದ್ರ, ಇವೆಲ್ಲ ಗುಣಗಳಿರಬೇಕಂತೆ. ಏನ್ರಿ, ಇಂಥ ಗುಣಗಳು ಉಳ್ಳಂಥ ಇವೆಲ್ಲ ಗುಣಗಳು, ಎಷ್ಟು ಗುಣಗಳಿದೆ ಗೊತ್ತಾ? ಸುಮಾರು ಕಮ್ಮಿ ಅಂದ್ರೂ ಒಂದು 20 ಗುಣಗಳನ್ನು ಕುರಿತು ಇಲ್ಲಿ ಮಾತಾಡಿದ್ದೀವಿ. ಒಂದಲ್ಲ ಎರಡಲ್ಲ, 20 ಗುಣಗಳನ್ನು. ದೋಷಾರೋಹಣೆ ಇಲ್ಲದವನು, ಏಕಪತ್ನಿ ಪುರುಷನು, ಮದ್ಯಾಸಕ್ತಿ ಇಲ್ಲದವನು, ಜಿತೇಂದ್ರಿಯನು, ಮಾನಸ್ಥನು, ಅತಿಥಿ ಸತ್ಕಾರ್ಯ ಮಾಡುವವನು, ಬೋಧಿಸುವರಲ್ಲಿ ಪ್ರವೀಣನು, ಕುಡಿಯದವನು, ಜಗಳ ಒಡೆದಾಡದವನು, ಏನ್ರಿ ಸಾತ್ವಿಕನು, ಕುತರ್ಕ ಮಾಡದವನು, ದ್ರವ್ಯಾಶ ಇಲ್ಲದವನು, ಪೂರ್ಣ ಗೌರವದಿಂದ ಜೀವಿಸುವವನು, ತನ್ನ ಮಕ್ಕಳನ್ನು ಅಧೀನದಲ್ಲಿ ಇಟ್ಟುಕೊಂಡವನು, ಸ್ವಂತ ಮನೆಯವರನ್ನು ಚೆನ್ನಾಗಿ ಆಳುವವನು, ಹೊಸದಾಗಿ ಸೇರದವನಾಗಿರುವಂತೆ ಇರುವವನು, ಹೊರಗಣವರಿಂದ ಒಳ್ಳೆಯ ಹೆಸರನ್ನು ಪಡ್ಕೊಂಡವನು, ಎರಡು ಮಾತಿನವನಾಗಿರಬಾರದು, ನೀಚ ಲಾಭವನ್ನು ಅಪೇಕ್ಷಿಸಬಾರದು, ಸತ್ಯಾರ್ಥವನ್ನು ಶುದ್ಧ ಮನಸ್ಸಾಕ್ಷಿಯಿಂದ ಕೈಗೊಳ್ಳಬೇಕು. ಇಂಥವರಿದ್ದರೆ ಇವರು ಸಭೆಯ ಸೇವಕರಿಗೆ ಯೋಗ್ಯರು. ಏನ್ರಿ, ಏಕಪತ್ನಿ ಪುರುಷ ಉಳ್ಳವನು ಅಂತ. ಇನ್ನೊಂದು ಅಧ್ಯಾಯವನ್ನು ನೋಡೋಣ. ತೀತನಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ. ನೀನು ಕ್ರೇತ ದ್ವೀಪದಲ್ಲಿ ಇನ್ನು ಕ್ರಮಕ್ಕೆ ಬಾರದಿರುವ ಕಾರ್ಯಗಳನ್ನು ಕ್ರಮಪಡಿಸಿ ಪಟ್ಟಣಗಳಲ್ಲಿ ಸಭೆಯ ಹಿರಿಯರನ್ನು ನೇಮಿಸಬೇಕೆಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೆನಲ್ಲ. ಸಭೆಯ ಹಿರಿಯನು ನಿಂದಾರಹಿತನು, ಏಕಪತ್ನಿಯುಳ್ಳವನೂ ಆಗಿರಬೇಕು. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಅಂದರೆ ಆತನಿಗೆ ಮದುವೆ ಆಗಿರಬೇಕು, ಮಕ್ಕಳಿರಬೇಕು. ಆ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ಸಭೆಯ ಹಿರಿಯರನ್ನು ನೇಮಿಸು ಅಂತ ಹೇಳ್ತಾರಲ್ಲ, ಸಭೆಯ ಹಿರಿಯರಂದರೆ ಇಲ್ಲಿ ಗಮನಿಸಬೇಕು ಪ್ರಿಯರಾದ ದೇವರ ಮಕ್ಕಳಿರ. ಸಭೆಯ ಹಿರಿಯರನ್ನು ನೇಮಿಸಬೇಕು ಎಂದು ನಾನು ನಿನಗೆ ಅಪ್ಪಣೆ ಕೊಟ್ಟು ನಿನ್ನನ್ನು ಅಲ್ಲೇ ಬಿಟ್ಟು ಬಂದೇನಲ್ಲ. ಸಭೆಯ ಹಿರಿಯನು ನಿಂದಾರಹಿತನು, ಏಕಪತ್ನಿಯುಳ್ಳವನೂ ಆಗಿರಬೇಕು. ಅವನ ಮಕ್ಕಳು ಕರ್ತನನ್ನು ನಂಬಿದವರಾಗಿರಬೇಕು. ದುರ್ಮಾರ್ಗಸ್ಥರೆನಿಸಿಕೊಂಡವರಾಗಿರಲಿ, ಅಧಿಕಾರಕ್ಕೆ ಒಳಗಾದವರಾಗಿರಲಿ ಆಗಿರಬಾರದು. ಯಾಕೆಂದರೆ ಸಭಾಧ್ಯಕ್ಷನು ದೇವರ ಮನೆವಾರ್ತೆಯವನಾಗಿರುವುದರಿಂದ ನಿಂದಾರಹಿತನಾಗಿರಬೇಕು. ಅವನು ಸ್ವೇಚ್ಛಪರನಾದರೂ, ಮುಂಗೋಪಿಯಾದರೂ, ಕುಡಿದು ಜಗಳ ಮಾಡುವವನಾದರೂ, ಒಡೆದಾಡುವವನಾದರೂ, ನೀಚ ಲಾಭವನ್ನು ಅಪೇಕ್ಷಿಸುವವನಾದರೂ ಆಗಿರದೆ ಅತಿಥಿ ಸತ್ಕಾರ್ಯ ಮಾಡುವವನು, ಒಳ್ಳೆಯದನ್ನು ಪ್ರೀತಿಸುವವನು, ಸ್ವಸ್ಥಚಿತ್ತನು, ನ್ಯಾಯವಂತನು, ದೇವಭಕ್ತನು, ಜಿತೇಂದ್ರಿಯನು ಆಗಿದ್ದು ತಾನು ಸ್ವಸ್ಥ ಬೋಧನೆಯಿಂದ ಜನರನ್ನು ಎಚ್ಚರಿಸುವುದಕ್ಕೂ ಎದುರಿಸುವವರ ಬಾಯಿ ಕಟ್ಟುವುದಕ್ಕೂ ಶಕ್ತನಾಗಿರುವಂತೆ ಕ್ರಿಸ್ತ ಬೋಧನಾನುಸಾರವಾದ ನಂಬತಕ್ಕ ವಾಕ್ಯವನ್ನು ದೃಢವಾಗಿ ಹಿಡಿದುಕೊಂಡವನಾಗಿರಬೇಕು. ಏನ್ರಿ, ಸಭೆಯಲ್ಲಿ ಹಿರಿಯರು ಹೀಗಿರ್ಬೇಕಂತ ಹೇಳ್ತಾರೆ.
ಹೀಗಿದ್ರೇ ಸಭೆಯಲ್ಲಿ ಹಿರಿಯರು. ಅಂದರೆ ಮಿನಿಮಮ್ ಏನಪ್ಪ ಅಂದರೆ 40-45 ವರ್ಷ ದಾಟಿರಬೇಕು ಸಭೆಯಲ್ಲಿ ಹಿರಿಯರು, ಸೇವಕರು, ಉನ್ನತರು. ಅಂದರೆ ಫಾದರ್ಸ್ರವರು, ಪಾಸ್ಟರ್ಸ್ರವರು, ಬಿಷಪ್ರವರು ಅಂಥೇಳಿ ಕರೆಯಲ್ಪಡಬೇಕಾದ್ರೆ ಕಮ್ಮಿ ಅಂದರೂ ಒಂದು 40-50 ವರ್ಷ ದಾಟಿರಬೇಕು. ಅವರಿಗೆ ಮದುವೆ ಆಗಿರಬೇಕು, ಏಕಪತ್ನಿ ಉಳ್ಳವರಾಗಿರಬೇಕು, ಮಕ್ಕಳು ಇರಬೇಕು. ಆ ಮಕ್ಕಳು ದೇವರ ಭಯಭಕ್ತಿಯಲ್ಲಿರಬೇಕು. ಮಕ್ಕಳು ಇದ್ದವರು ಪಾಸ್ಟರ್ಗಳು, ಮಕ್ಕಳು ಇಲ್ಲದವರು ಪಾಸ್ಟರ್ಗಳಿದ್ದಾರೆ ಈಗಿನ ಕಾಲದಲ್ಲಿ. ಏಕಪತ್ನಿ ಉಳ್ಳವರು ಪಾಸ್ಟರ್ಗಳಿದ್ದಾರೆ, 3-4 ಮದುವೆ ಮಾಡಿಕೊಂಡವರು ಕೂಡ ಒಳಗೆ ರಹಸ್ಯವಾಗಿ ಮೇಂಟೆನೆನ್ಸ್ ಮಾಡೋರು ಕೂಡ ಇದ್ದಾರೆ. ಇವರು ಪಾಸ್ಟರ್ಗಳು, ಇವರು ಸೇವಕರು, ಅವರು ಸೇವಕರು. ಹೀಗೆ ಇದ್ದರೆ ವಾಕ್ಯದ ಪ್ರಕಾರ ದೇವರು ಒಪ್ತಾರಾ? ದೇವರು ಒಪ್ಪಲ್ಲ. ಮತ್ತು ಏನಾಗುತ್ತೆ? ಕಠಿಣವಾದ ತೀರ್ಪಾಗುತ್ತೆ. ಮತ್ತು ಇವಾಗ ಏನು ಮಾಡಬೇಕು? ಸರಿಪಡಿಸ್ಕೋಬೇಕು. ಬದುಕಿರುವಾಗ ಆರೋಗ್ಯ ಇದ್ದಾಗ ಸರಿಪಡಿಸ್ಕೊಳ್ಬೇಕು. ಏನು ಪರವಾಗಿಲ್ಲ, ದೇವ್ರಿಗೆ ಕ್ಷಮಿಸ್ತಾರೆ ಅಂತ ಹೋದರೆ ಸತ್ತ ಮೇಲೆ ಗತಿ ಏನು? ಸಭೆಯನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೋಬೇಕು, ಕಾಪಾಡ್ಕೊಳ್ಬೇಕು. ಅವ್ರನ್ನ ತಿನ್ನಬಾರ್ದು, ಅವ್ರನ್ನ ಕುಡಿಬಾರ್ದು, ಅವ್ರನ್ನ ನುಂಗಬಾರ್ದು. ತಿನ್ನೋದು ಕುಡಿಯೋದಂದರೆ ಅವ್ರ ಕಷ್ಟವನ್ನು ನುಂಗಬಾರ್ದು. ದೇವರ ಸೇವೆ ಇದೆಯಾ? ದೇವರ ಸೇವೆ ನಿಮಿತ್ತವಾಗಿ ಬಳಸ್ಬೇಕು, ತಪ್ಪೇನಿಲ್ಲ. ದೇವರ ಸೇವೆ ನಿಮಿತ್ತವಾಗಿ ಬಳಸಬೇಕು. ನೀನು ಸೇವಕನಾದರೆ, ಯಥಾರ್ಥನಾಗಿದ್ದರೆ ಸಭೆ ಮೂಲಕ ನೀನು ಪೋಷಿಸಲ್ಪಡಬೇಕು. ಸಭೆಯವರು ನಿನ್ನನ್ನು ನೋಡ್ಕೊಳ್ಬೇಕು, ನಿನ್ನನ್ನು, ನಿನ್ನ ಕುಟುಂಬವನ್ನು. ಮಾಯ ಮಾತುಗಳನ್ನು ಹೇಳಿ ದಾರಿ ತಪ್ಪಿಸಬಾರ್ದು. ಇರೋ ವಿಷಯಗಳನ್ನು ನೇರವಾಗಿ ಇದ್ದ ಹಾಗೆ ಸಾರಬೇಕು ಪ್ರಿಯರೇ. ಇನ್ನೊಂದು ಮಾತನ್ನು ನೋಡೋಣ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 11ನೇ ವಚನ. 23ನೇ ಅಧ್ಯಾಯ 11ನೇ ವಚನ. ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಅಂದರೆ ನಿಮ್ಮಲ್ಲಿ ಹೆಚ್ಚಿನವನು ಯಾರಾದರೂ ಇದ್ದಾರಾ? ಅಂದರೆ ಉನ್ನತರ, ಸೇವಕರ, ದೊಡ್ಡವರ. ಏನಾಗಬೇಕು? ಅವರು ತಗ್ಗಿಸ್ಕೊಳ್ಬೇಕು, ಸೇವಕರಾಗಬೇಕು. ಸೇವಕರು ಅಂದರೆ ವಿಧೇಯರಾಗಿ ಸೇವೆ ಮಾಡಬೇಕು. ಯಾರಿಂದೋ ಸೇವೆ ಮಾಡಿಸ್ಕೊಳ್ಳೋಕ್ಕಲ್ಲ. ಅದಕ್ಕೆ ಯೇಸುಪ್ರಭು ಹೇಳ್ತಾರೆ, ನಾನು ಯಾರ ಮೂಲಕವೋ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ನಾನು ಬಂದಿಲ್ಲ, ಸೇವೆ ಮಾಡೋದಕ್ಕೆ ಬಂದಿದ್ದೀನಿ. ಈ ಲೋಕದಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿದ್ದರೆ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ, ಸೇವೆ ಮಾಡಲ್ಲ. ಆದರೆ ಈಗಿನ ಕಾಲದಲ್ಲಿ ಏನ್ರಿ ಪ್ರಿಯರ ದೇವ್ರ ಮಕ್ಕಳಿರಿ, ದೇವರು ಹೇಳುವಂಥ ಮಾತು ಖಂಡಿತವಾಗಿ ದೇವ್ರ ಮಾತಿಗೆ ಒಳಪಡಬೇಕು, ವಿಧೇಯರಾಗಬೇಕು, ವಾಕ್ಯದ ಪ್ರಕಾರ ನಡ್ಕೊಳ್ಬೇಕು. ನಡ್ಕೊಳ್ಳದೆ ಇಷ್ಟ ಬಂದಾಗೆ ನಡ್ಕೊಂಡ್ರೆ ಕಠಿಣವಾದ ತೀರ್ಪಾಗುತ್ತೆ. ಆದ್ದರಿಂದ ಸಭೆಯ ಹಿರಿಯರು ಯಾರು? ಎಲ್ಲರೂ ಸಭೆಯ ಹಿರಿಯರ? ಈ ವಿಷಯವನ್ನು ಚೆನ್ನಾಗಿ ಸ್ಟಡಿ ಮಾಡಿ. ಇರೋ ವಿಷಯಗಳನ್ನು ಇದ್ದಾಗೆ ತಿಳಿಸಿದ್ದೀನಿ. ಚೆನ್ನಾಗಿ ಸ್ಟಡಿ ಮಾಡಿ. ಅಂದರೆ 16ನೇ ತಾರೀಕು ಪರೀಕ್ಷೆ ಇದೆಯಲ್ವಾ? ಸಿದ್ಧರಾಗಿ ಪ್ರಿಯರು. ಓಕೆ, ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯ ದೇವ, ನಿಮಗೆ ಸ್ತೋತ್ರಗಳು. ಇಲ್ಲಿವರೆಗೆ ಸೇವಕರು, ಹಿರಿಯರು ಅಂದರೆ ಯಾರು? ಎಲ್ಲರೂ ಸಭೆ ಹಿರಿಯರ ಎಂದು ವಾಕ್ಯದ ಮೂಲಕ ನಿಮ್ಮ ಮಕ್ಕಳಿಗೆ ತಿಳಿಸಿದ್ದೀನಿ ತಂದೆ. ಪ್ರತಿಯೊಬ್ಬರು ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ಒಳಪಟ್ಟು ಭಯ ಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಿ. ಪ್ರತಿಯೊಬ್ಬರನ್ನು ಕನಿಕರಿಸಿ. ನೇರ ಪ್ರಸಾರದಲ್ಲಿ ಎಷ್ಟು ಮಂದಿ ನಿಮ್ಮ ಮಕ್ಕಳು ವಾಕ್ಯಗಳನ್ನು ಕೇಳಿದ್ದಾರೆ, ಎಲ್ಲರನ್ನೂ ಆಶೀರ್ವದಿಸಿ ಕನಿಕರಿಸಿ ಕಾಪಾಡಿ. ಪರೀಕ್ಷೆಗೋಸ್ಕರ ಸಿದ್ಧರಾಗುವಂಥ ಎಲ್ಲ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡಿ ಹೊಂದಿದೆಯಪ್ಪ ತಂದೆಯೇ, ಆಮೆನ್. ಎಲ್ಲರಿಗೂ ವಂದನೆಗಳು ಪ್ರಿಯರು.